ಎಂಟೈರ್ ವಡಾಫೋನ್ ನೆಟ್ವರ್ಕ್ ವಾಪಸ್ ಪ್ರಾಫಿಟಬಲ್ ಆಗೋ ಚಾನ್ಸಸ್ ವೆರಿ 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 ಲೋ ಇದೆ. ದಟ್ ಇಸ್ 0.01% ಇರ್ಬೋದು. ಇದಕ್ಕಿಂತ ಬೆಸ್ಟ್ ನೀವು ಡ್ರೀಮ್ 11 ನಲ್ಲಿ 59 ರೂಪಾಯಿ ಹಾಕ್ಬಿಟ್ಟು ಟೀಮ್ ಮಾಡ್ಬೋದು. ಅಲ್ಲಿ ಗೆಲ್ಲ ಪ್ರಾಬಬಿಲಿಟಿ ಇದೆ, ಇಲ್ಲಿ ಕಮ್ಮಿ ಇದೆ. Vodafone has reported the highest ever loss of nearly 51,000 crore rupees for the second quarter. Has raised an alarm saying that the company's future in India could be in doubt without government relief. ಇದು ಇನ್ನೂ ಟ್ರಿಗರ್ ಮಾಡ್ಬಿಡುತ್ತೆ, ಯಾಕಂದ್ರೆ ಮ್ಯಾನೇಜ್ಮೆಂಟ್ ಸುಳ್ಳು ಹೇಳ್ತಿದ್ದಾರೆ, ಮ್ಯಾನೇಜ್ಮೆಂಟ್ ಫೇಕ್ ರಿಪೋರ್ಟ್ ತೋರಿಸ್ತಾ ಇದ್ದಾರೆ. ಏನ್ ಪ್ರಾಫಿಟ್ ಗ್ರೋತ್ ತೋರಿಸಿದಾನಲ್ಲ ಅದ್ರಾಗ ಎಷ್ಟು ನಿಜನೋ ಎಷ್ಟು ಸುಳ್ಳು ಯಾರಿಗೂ ಗೊತ್ತು. ಇದೇ ರೀತಿ ತೋರಿಸ್ಕೊಂಡ್ ಬಂದಿದೆ. ಸ್ಟಾಕ್ ಮಾರ್ಕೆಟ್ ನ ನೀವು ನಾಲೆಡ್ಜ್ಗೋಸ್ಕರ ಮಾತ್ರ ತಗೊಳ್ಳಿ, ದುಡ್ಡು ಮಾಡಕ್ಕಿರೋ ಜಾಗ ಅಲ್ಲ ಇದು ದುಡ್ಡು ಬೆಳೆಸಕ್ಕಿರೋ ಜಾಗ. ಬಟ್ ಪ್ರಾಬ್ಲಮ್ ಏನಾಗ್ತಿದೆ ಅಂದ್ರೆ ಬ್ಲೂ ಸ್ಮಾರ್ಟ್ ನ ಗ್ರೋತ್ ಮಾಡಕ್ಕೆ ಇವರು ಈ ಜೆನ್ಸೋಲ್ ಬ್ಯಾಲೆನ್ಸ್ ಶೀಟ್ ನ ಯೂಸ್ ಮಾಡ್ತಿದ್ದಾರೆ. ಜೆನ್ಸೋಲ್ ಬ್ಯಾಲೆನ್ಸ್ ಶೀಟ್ ನ ಯೂಸ್ ಮಾಡಿ ಬ್ಲೂ ಸ್ಮಾರ್ಟ್ ನ ಗ್ರೋ ಮಾಡ್ತಿದ್ದಾರೆ ಅಂತ ಅಲಿಗೇಷನ್ ಇದೆ. Gensol suspiciously borrowed 1400 crores to buy 5,000 EVs for a startup in which it had zero ownership. And the reason was crazy. Jaggi is also the founding CEO at Gensol. So he betrayed Gensol's public shareholders to fund his startup, fully aware that Gensol will get nothing but losses in return. ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಥ್ರೆಟ್. ಯಾಕಂದ್ರೆ ಯಾವನು ಕೂಡ ಸುಮ್ಮನಿರಲ್ಲ. ನಾನು ಇವಾಗ 5 ಲಕ್ಷ ಇನ್ವೆಸ್ಟ್ ಮಾಡಿದ್ದೇನೆ, ಸ್ವಲ್ಪ ಬೇಸಿಕ್ ನಾಲೆಡ್ಜ್ ಇದೆ. 5 ಲಕ್ಷ 30 ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡಿದ್ದೇನೆ. ಅಯ್ಯಪ್ಪ, ಹಾಯ್ ಅಭಿ, ಲವ್ ಫ್ರಮ್ ಬೆಂಗಳೂರು. ಇದು 5th ಟೈಮ್ ಕಮೆಂಟ್ ಮಾಡ್ತಾ ಇರೋದು. ಜೆನ್ಸಾಲ್ ಇಂಜಿನಿಯರಿಂಗು 80% ಲಾಸ್ ಇದೆ. ವಾಟ್ ನೆಕ್ಸ್ಟ್? ಈ ಶೇರ್ನ ಇಟ್ಕೊಳ್ಳೋದ ಅವ್ರು ತೆಗಿಯೋದ? ಆಲ್ರೆಡಿ ಅಮೌಂಟ್ ಎಲ್ಲ ಹೋಗಿದೆ. CFO ರಿಸೈನ್ ಮಾಡಿದ್ದಾನೆ. ಬಟ್ ಫ್ಯೂಚರ್ ಗ್ರೋತ್ ಎಷ್ಟು ಕೋಟಿ ಮಾಡ್ತೀವಿ ಅಂತ ಕಾನ್ ಕಾಲಲ್ಲಿ ಹೇಳಿದ್ದಾರೆ. ಸ್ವಲ್ಪ ಸಜೆಸ್ಟ್ ಮಾಡಿ, ನಮಗೂ ಐಡಿಯಾ ಬರುತ್ತೆ. ವಿ ಆರ್ ಇನ್ ಅ ಲಾಸ್. ಹಾಯ್ ಬ್ರೋ, ನೀವು 5th ಟೈಮ್ ಕ್ವಶನ್ ಕೇಳ್ತಿದ್ದೀರಾ. ನಾವು ಆಕ್ಚುಲಿ ಅದನ್ನ ಪಿಕ್ ಮಾಡಿರಲ್ಲ, ಮೇ ಬಿ ನೋಡಿರಲ್ಲ ಅನ್ಸುತ್ತೆ. ಜೆನ್ಸೋಲು 1 ಇಯರ್ ಅಲ್ಲಿ ಆಲ್ಮೋಸ್ಟ್ 80% ಡೌನ್ ಆಗಿದೆ. ನೀವು ಸ್ಕ್ರೀನಲ್ಲಿ ಹೋಗಿ ಜೆನ್ಸಾಲ್ ಅಂತ ಸರ್ಚ್ ಮಾಡಿದ್ರೆ ಫುಲ್ ಲಾಸ್ಟಲ್ಲಿ ಬಂದರೆ ನಿಮಗೆ ಕ್ರೆಡಿಟ್ ರಿಪೋರ್ಟ್ ಸಿಗುತ್ತೆ. ಕ್ರೆಡಿಟ್ ರೇಟಿಂಗ್ ಅಂತ ಇರುತ್ತಲ್ಲ, ಇಲ್ಲಿ March 4 ಒಂದು ಕ್ರೆಡಿಟ್ ರಿಪೋರ್ಟ್ ಕೊಟ್ಟಿದ್ದಾರೆ, March 3 ಒಂದು ಕ್ರೆಡಿಟ್ ರಿಪೋರ್ಟ್ ಕೊಟ್ಟಿದ್ದಾರೆ. ಈ ಥರ ನೀವು ಕ್ರೆಡಿಟ್ ರಿಪೋರ್ಟ್ ಓದ್ಬೋದು. ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕಂದ್ರೆ, ಯಾವುದೇ ಒಂದು ಕಂಪ್ನಿ ಇನ್ವೆಸ್ಟ್ ಮಾಡಬೇಕಂದ್ರೆ ನಾವು ಯಾವಾಗಲೂ ಹೇಳ್ತಿರ್ತೀವಿ ಡೆಟ್ ಟು ಈಕ್ವಿಟಿ ನೋಡಬೇಕು, ROE ನೋಡಬೇಕು, ಇವೆಲ್ಲ ಹೇಳ್ತಿರ್ತೀವ. ಇದ್ರ ಡೆಟ್ ಟು ಈಕ್ವಿಟಿ ನೋಡಿ, ನೀವೇ ನೋಡಿ ಡೆಟ್ ಟು ಈಕ್ವಿಟಿ ಎಷ್ಟಿದೆ ಇರೋದು. 2.33 ಟೈಮ್ಸ್ ಇದೆ. ದಿಸ್ ಇಸ್ ಓವರ್ ಲಿವರೇಜ್ ಕಂಪನಿ. ಅಂದರೆ ಈ ಕಂಪ್ನಿ ಹತ್ರ ಇರೋ 100 ರೂಪಾಯಿ ಅಸೆಟ್ಗೆ ಈ ಕಂಪ್ನಿ 233 ರೂಪಾಯಿ ಸಾಲ ಮಾಡಿದೆ ಅಂತ ಅರ್ಥ. ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಈ ಕಂಪ್ನಿನಲ್ಲಿರೋ ಆಸ್ತಿ ಸೆಲ್ ಮಾಡಿದ್ರು ಈ ಕಂಪ್ನಿ ಉಳ್ಕೊಳಲ್ಲ. ಎಕ್ಸಾಂಪಲ್, ನಿಮ್ದೇ ಒಂದು ನೆಟ್ವರ್ತ್ 1 ಕೋಟಿ ರೂಪಾಯಿ ಇದೆ ಅನ್ಕೊಳ್ಳಿ. ನಿಮ್ದು ಸೈಟು, ಮನೆ, ಶೇರ್ಸು, ಒಡವೆ ಎಲ್ಲ ಸೇರ್ಬಿಟ್ಟು 1 ಕೋಟಿ ರೂಪಾಯಿ ಇದೆ ಅನ್ಕೊಳ್ಳಿ. ಬಟ್ ನಿಮ್ಮ ಸಾಲ 2.25 ಕೋಟಿ. ಅಕಸ್ಮಾತ್ ಏನಾದರೂ ನಿಮ್ಮ ಕೈಲಿ ಸಾಲ ತೀರ್ಸಕ್ಕೆ ಆಗ್ದಲೇ ಇದ್ದಾಗ ಬ್ಯಾಂಕ್ ಏನಾದರೂ ಬಂದ್ಬಿಟ್ಟು ನಿಮ್ಮನ್ನ ಜಪ್ತಿ ಮಾಡಿ ನಿಮ್ಮ ಆಸ್ತಿ ಎಲ್ಲ ಸೆಲ್ ಮಾಡುತ್ತೆ ಅಂದರೆ ಬ್ಯಾಂಕು 1 ಕೋಟಿವರೆಗೂ ರಿಕವರ್ ಮಾಡ್ಕೊಬೋದು. ಇನ್ನೂ 1.25 ಕೋಟಿ ಬ್ಯಾಂಕಿಗೆ ಪಂಗನಾಮ. ಇದನ್ನೇ ಡೆಟ್ ಟು ಈಕ್ವಿಟಿ ರೇಷಿಯೋ ಅಂತ ಹೇಳ್ತಾರೆ. ಆ ಕಂಪ್ನಿಯ ನೆಟ್ವರ್ತ್ಗಿನ್ನ ಸಾಲ ಜಾಸ್ತಿ ಇದೆ ಅಂತ. 2.33% ಇದೆ. ನೀವು ಅದೇ ರೀತಿ ಕೆಳಗೆ ಬಂದ್ಬಿಟ್ಟು ರೀಸೆಂಟ್ ರಿಪೋರ್ಟ್ ತೆಗೆದು ಓದ್ ನೋಡಿದ್ರೆ 2 ಇದಾವೆ. 2ರಲ್ಲೂ ರೀಸೆಂಟ್ ರಿಪೋರ್ಟ್ ತೆಗೆದು ಓದ್ ನೋಡಿದ್ರೆ ಅಲ್ಲಿ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ. ಏನಂದ್ರೆ ಲಾಂಗ್ ಟರ್ಮ್ ಫಂಡ್ ರೈಸಿಂಗ್ ಏನು 925 ಕೋಟಿ ಇತ್ತಲ್ಲ ಪ್ರೀವಿಯಸ್ ರೇಟೆಡ್ ಅಮೌಂಟು, ಅದನ್ನ ಇವರು BBB ಸ್ಟೇಬಲ್ ಇಂದ ಸೀದಾ ಡಿಗೆ ಡೌನ್ ರೇಟ್ ಮಾಡಿದ್ದಾರೆ. BBB ಇಂದ ಸೀದಾ ಡಿ ಅಂದರೆ ಆಲ್ಮೋಸ್ಟ್ ಡಿಫಾಲ್ಟ್ ಅಂತ ಅರ್ಥ. ನಿಮಗಿದು BBB ಅಂದ್ರೆ ಏನು, ಡಿ ಅಂದ್ರೆ ಏನು ಅಂತ ಅರ್ಥ ಆಗಲಿಲ್ಲ ಅಂದರೆ ಗೂಗಲ್ಲಾಗಿ ತಗೊಂಡೋಗಿ ಎಕ್ಸ್ಪ್ಲೇನ್ ಕೇಳಿ, ಅಥವಾ ಚಾಟ್ GPT ಹಾಕ್ಬಿಟ್ಟು ಎಕ್ಸ್ಪ್ಲೇನ್ ಕೇಳಿ. BBB ಅಂದ್ರೆ ಏನು, ಡಿ ಅಂದ್ರೆ ಏನು, ಈ ಥರ ಕೆ ರೇಟಿಂಗಲ್ಲಿ ಏನಂದ್ರೆ ಇದನ್ನೇ ಫೈಲ್ನ ಅಪ್ಲೋಡ್ ಮಾಡಿ ಕೇಳಿದ್ರೆ ಅದು ಹೇಳುತ್ತೆ. ಡಿ ಅಂದರೆ ಆಲ್ಮೋಸ್ಟ್ ಡಿಫಾಲ್ಟ್ ಅಂತ. ಅಂದರೆ ಇವರು ಯಾರ ಹತ್ರ ಸಾಲ ತಗೊಂಡಿದ್ದಾರಲ್ಲ ಅವ್ರಿಗೆ ಸರಿಯಾಗಿ ದುಡ್ಡು ಕೊಡ್ತಿಲ್ಲ ಅಂತ ಅರ್ಥ. ಇಲ್ಲಿ ಇವ್ರು ಮೆನ್ಷನ್ ಮಾಡಿರೋ ಇಶ್ಯೂ ಪ್ರಕಾರ ಏನಂದ್ರೆ, ಇವ್ರು ಹೇಳ್ತಿದ್ದಾರೆ ಇಲ್ಲ ನಾವು ಅವ್ರಿಗೆ ಇಂಟ್ರೆಸ್ಟ್ ಕೊಟ್ಟಿದ್ದೀವಿ ಅಂತ. ಬಟ್ ಇದು ಯಾರು ಇವ್ರಿಗೆ ಲೋನ್ ಕೊಟ್ಟಿದ್ದಾರಲ್ಲ ಅವ್ರು ಖುದ್ದು ಇಕ್ರಾಗಿ ಹೇಳಿದ್ದಾರೆ, ನಮಗೆ ಜೆನ್ಸೋಲಿಂದ ಲೋನ್ ಬರ್ತಾ ಇಲ್ಲ, ಲೋನ್ ಅಮೌಂಟ್ ಬರ್ತಾ ಇಲ್ಲ, ಇಂಟ್ರೆಸ್ಟ್ ಅರೇ ಕಟ್ತಾ ಇಲ್ಲ ಜೆನ್ಸೋಲ್ ಅಂತ. ಜೆನ್ಸೋಲ್ ಹೇಳ್ತಿದ್ದ ಇಲ್ಲ ನಾವು ಕಟ್ತಿದ್ವಿ ಅಂತ ಫೇಕ್ ರಿಪೋರ್ಟ್ ತೋರಿಸ್ತಾ ಇದ್ದ. ಇದು ಇನ್ನೂ ಟ್ರಿಗರ್ ಮಾಡ್ಬಿಡುತ್ತೆ, ಯಾಕಂದ್ರೆ ಮ್ಯಾನೇಜ್ಮೆಂಟ್ ಸುಳ್ಳು ಹೇಳ್ತಿದ್ದಾರೆ, ಮ್ಯಾನೇಜ್ಮೆಂಟ್ ಫೇಕ್ ರಿಪೋರ್ಟ್ ತೋರಿಸ್ತಾ ಇದ್ದಾರೆ. ಇವನು ತೋರಿಸಿರೋದು ಎಷ್ಟು ನಿಜನೋ, ಈಗ ಏನ್ ಪ್ರಾಫಿಟ್ ಗ್ರೋತ್ ತೋರಿಸಿದಾನಲ್ಲ ಅದ್ರಾಗ ಎಷ್ಟು ನಿಜನೋ ಎಷ್ಟು ಸುಳ್ಳು ಯಾರಿಗೆ ಗೊತ್ತು. ಇದೇ ರೀತಿ ತೋರಿಸ್ಕೊಂಡ್ ಬಂದಿದ್ರೆ ಇಂಟ್ರೆಸ್ಟ್ ಕಟ್ಟಿದೀನಿ ಅಂತ ಹೇಳ್ತಿದ್ದಾನೆ, ಲೋನ್ ಕೊಟ್ಟವ್ರು ಹೇಳ್ತಿದ್ದಾರೆ ಇಂಟ್ರೆಸ್ಟ್ ಕಟ್ಟಿಲ್ಲ ಅಂತ. ಇದು ಒಂದು ಮೇಜರ್ ಇಶ್ಯೂ. ನೀವು ಕೇಳ್ಬೋದು ಇಕ್ರಾ ಅಂದ್ರೆ ಏನ್ ಬ್ರೋ ಅಂತ. ಇಕ್ರಾ ಅಂದ್ರೆ ಯಾವ ರೀತಿ ನಮ್ದು ಸಿಬಿಲ್ ಇರುತ್ತಲ್ಲ, ಸಿಬಿಲ್ ತರನೇ ಕಂಪ್ನಿಗಳಿಗೆ ಇಕ್ರಾ ಮತ್ತೆ ಕೇರ್ ರೇಟಿಂಗ್ ಅಂತ ಕಂಪ್ನಿಗಳಿದಾವೆ. ಇವರು ರೇಟಿಂಗ್ ಮಾಡ್ತಾರೆ ಈ ಕಂಪ್ನಿನ. ಆ ಬಾಂಡ್ ಕಂಪ್ನಿಗೆ ಲೋನ್ ಕೊಟ್ಟಿರೋ ಕಂಪ್ನಿಗಳನ್ನ ರೇಟಿಂಗ್ ಮಾಡ್ತಾರೆ. ಆ ಬಾಂಡ್ ರೇಟಿಂಗ್ ಮೇಲೆ ಈ ಕಂಪ್ನಿನ ಅಳಿತಾರೆ, ಇವನು ವಾಪಸ್ ಕೊಡಕ್ಕೆ ಎಷ್ಟು ಅರ್ಹತೆ ಇದೆ ಅಂತ. AAA, A+, B+ ಈ ತರ ಬಾಂಡಿಂಗ್ ರೇಟಿಂಗ್ ಇರುತ್ತೆ. ಈ ಬಾಂಡಿಂಗ್ ರೇಟಿಂಗ್ ಮೇಲೆ ಆ ಕಂಪ್ನಿಯ ಒಂದು ಘನತೆನ ಅಳಿತಾರೆ. ಇದ್ರ ಮೇಲೆ ಆ ಕಂಪ್ನಿ ಇಂಟ್ರೆಸ್ಟ್ ರೇಟು ಡಿಪೆಂಡ್ ಆಗಿರುತ್ತೆ. ಈಗ ಇವನು ಡೈರೆಕ್ಟ್ ಡಿ ಅಂತ ಮಾಡ್ಬಿಟ್ಟಿದ್ದಾನ. ಇವಾಗ ಏನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ, ಇವನಿಗೆ ನೆಕ್ಸ್ಟ್ ಯಾರು ಲೋನ್ ಕೊಡಲ್ಲ. ಈಕ್ವಿಟಿ ಮಾರ್ಕೆಟ್ ಇವನಿಗೆ ರೆಸ್ಪಾನ್ಸೇ ಮಾಡಲ್ಲ.
ಈಕ್ವಿಟಿ ಮಾರ್ಕೆಟ್ ಇವನಿಗೆ ರೆಸ್ಪೆಕ್ಟು ಕೊಡಲ್ಲ. ಆಮೇಲೆ ನೀವೇ ಹೇಳ್ದಂಗೆ CFO ರಿಸೈನ್ ಮಾಡಿದ್ದಾನೆ. CFO ಯಾಕೆ ರಿಸೈನ್ ಮಾಡಿದ್ದಾನೆ ಅಂತ ಚೆಕ್ ಮಾಡಿದ್ರೆ ಮೇ ಬಿ ಅದೊಂದು ರೆಡ್ ಫ್ಲಾಗ್. ನಾನು ಯಾವಾಗಲೂ ಹೇಳ್ತಿರ್ತೀನಿ, CFO ರಿಸೈನ್ ಮಾಡಿದ್ರೆ ಬಿಗ್ ರೆಡ್ ಫ್ಲಾಗು ಕಂಪ್ನಿಗಳಲ್ಲಿ. ಅವನು ಮೇ ಬಿ 1000 ರೀಸನ್ ಹೇಳ್ಬೋದು, ಬಟ್ CFO ರಿಸೈನ್ ಮಾಡಿದಾನಂದ್ರೆ ನೀವು ಸ್ವಲ್ಪ ಹುಷಾರಾಗಿರಿ ಅಂತ. ಅದಲ್ದಲೆ ಈ ಕಂಪ್ನಿಯ ಪ್ರಮೋಟರ್ ಇದಾರಲ್ವಾ ಅನ್ಮೋಲ್ ಸಿಂಗ್, ಅವ್ರದ್ದೇ ಇನ್ನೊಂದು ಕಂಪ್ನಿ ಇದೆ, ಅದು ಬ್ಲೂ ಸ್ಮಾರ್ಟ್ ಅಂತ ಕೇಳಿರ್ತೀರಾ ನೀವು. ರೋಡ್ಗಳಲ್ಲಿ ಓಡಾಡ್ತಾ ಇರುತ್ತೆ, ಟ್ಯಾಕ್ಸಿ, ಓಲಾ ತರನೇ ಅದೊಂದು ಟ್ಯಾಕ್ಸಿ ಕಂಪ್ನಿ ಇದೆ. ಅದು ಜಸ್ಟ್ ಎಲೆಕ್ಟ್ರಿಕ್ ವೆಹಿಕಲ್ ಮಾತ್ರ ಪ್ರಮೋಟ್ ಮಾಡುತ್ತೆ, ಬ್ಲೂ ಸ್ಮಾರ್ಟ್ ಅಂತ. ಇವ್ರು ಏನ್ ಮಾಡಿದ್ದಾರೆ ಅಂದ್ರೆ, ಇದು ಕೂಡ ಅದೇ ರಿಪೋರ್ಟ್ ಅಲ್ಲಿ ಇದೆ, ಈ ಕಂಪ್ನಿಯ ಬ್ಯಾಲೆನ್ಸ್ ಶೀಟ್ ನ ಯೂಸ್ ಮಾಡ್ಕೊಂಡು ಈಗ ರೀಸೆಂಟ್ಲಿ ಬ್ಲೂ ಸ್ಮಾರ್ಟ್ ಇವ್ರಿಗೆ ಆರ್ಡರ್ ಕೊಟ್ಟಿದೆ. ಇವ್ರದ್ದು EV ನಲ್ಲಿ ಕೂಡ ರೆವೆನ್ಯೂ ಬರುತ್ತೆ. ಇವ್ರಿಗೆ ಎಲ್ಲೆಲ್ಲಿಂದ ರೆವೆನ್ಯೂ ಬರುತ್ತೆ ಅಂತ ಒಂದ್ಸಲ ಚೆಕ್ ಮಾಡಿ, ಇಲ್ಲೇ ಸ್ಕ್ರೀನರ್ ಅಲ್ಲೇ ಸಿಗುತ್ತೆ. ಸೋಲಾರ್ ಬಿಸ್ನೆಸ್ ಇಂದ 83% ರೆವೆನ್ಯೂ ಬರುತ್ತೆ. EV ಲೀಸ್ ಬಿಸ್ನೆಸ್ ಇಂದ 17% ರೆವೆನ್ಯೂ ಬರುತ್ತೆ. EV ಲೀಸ್ ಅಂದ್ರೆ ಇದೆ, ಇವ್ರೇನ್ ಮಾಡ್ತಾರೆ, ಲೀಸಿಗೆ ಕಾರ್ಗಳನ್ನ ಕೊಡ್ತಾರೆ. ಬಟ್ ಆ ಬ್ಲೂ ಸ್ಮಾರ್ಟ್ ಗೆ ಯಾವುದೇ ರೀತಿ ಕಾರ್ ಬೈ ಮಾಡೋ ತಲೆನೋವಿಲ್ಲ. ಅದು ಇವ್ರ ಹತ್ರ ಲೀಸ್ ತಗೊಂಡಂತೆ ನಡೆಸುತ್ತೆ, ಗಾಡಿ ಹಳೆದಾದ್ಮೇಲೆ ಇವ್ರಿಗೆ ವಾಪಸ್ ಕೊಡುತ್ತೆ. ಇದೊಂಥರ ನ್ಯೂ ಬಿಸ್ನೆಸ್ ಮಾಡಲ್. ಇದು ಮುಂಚೆ ಏರೋಪ್ಲೇನ್ಗಳಲ್ಲಿ ಆಗ್ತಾ ಇತ್ತು. ಏರೋಪ್ಲೇನ್ ಯಾವ ರೀತಿ ನೀವು ನೋಡ್ತಿರಲ್ವಾ, ಇಂಡಿಗೋ ಏರೋಪ್ಲೇನ್ ನ ಬೈ ಮಾಡಲ್ಲ, ಲೀಸಿಗೆ ತರೋದು. ಇದೇ ರೀತಿ ಕಾರ್ಗಳಲ್ಲೂ ಇವರು ಮಾಡ್ಬೇಕಂತ ಟ್ರೈ ಮಾಡಿದ್ದಾರೆ. ಬಟ್ ಪ್ರಾಬ್ಲಮ್ ಏನಾಗ್ತಿದೆ ಅಂದ್ರೆ, ಬ್ಲೂ ಸ್ಮಾರ್ಟ್ ನ ಗ್ರೋತ್ ಮಾಡಕ್ಕೆ ಇವರು ಈ ಜೆನ್ಸೋಲ್ ಬ್ಯಾಲೆನ್ಸ್ ಶೀಟ್ ನ ಯೂಸ್ ಮಾಡ್ತಿದ್ದಾರೆ. ಜೆನ್ಸೋಲ್ ಬ್ಯಾಲೆನ್ಸ್ ಶೀಟ್ ನ ಯೂಸ್ ಮಾಡಿ ಬ್ಲೂ ಸ್ಮಾರ್ಟ್ ನ ಗ್ರೋ ಮಾಡ್ತಿದ್ದಾರೆ ಅಂತ ಅಲಿಗೇಷನ್ ಇದೆ. ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಥ್ರೆಟ್. ಯಾಕಂದ್ರೆ ಯಾವನು ಕೂಡ ಸುಮ್ನಿರಲ್ಲ. ಈಗ ನಿಮ್ದೊಂದು ಕಂಪ್ನಿ ಇದೆಯಾ, ನಿಮ್ಮ ಕಂಪ್ನಿನಲ್ಲಿ ನೀವು ಇನ್ನೊಬ್ರು ಪಾರ್ಟ್ನರ್ ಇದ್ದೀರಾ, ನೀವಿಬ್ರು ಪಾರ್ಟ್ನರ್, ಇಬ್ರಿಬ್ರದ್ದು 50-50% ಇದೆ. ಒಬ್ಬ ಪಾರ್ಟ್ನರ್ ಹೆಸರು A, ಇನ್ನೊಬ್ಬ ಪಾರ್ಟ್ನರ್ ಹೆಸರು B. A ಅನ್ನೋ ಪಾರ್ಟ್ನರ್ದು ಇನ್ನೊಂದು ಬಿಸ್ನೆಸ್ ಇದೆ. ಇನ್ನೊಂದು ಬಿಸ್ನೆಸ್ ಏನೋ ರಿಲೇಟೆಡ್ ಟು ಸೇಮ್ ಇದೇ ತರನೇ ಇದೆ. ಎಕ್ಸಾಂಪಲ್, ಈಗ A ಮತ್ತೆ B ಸೇರ್ಕೊಂಡು ಮನೆ ಕಟ್ಟೋ ಬಿಸ್ನೆಸ್ ಮಾಡಿದ್ದಾರೆ. A ಅನ್ನೋ ಒಂದು ಸಪರೇಟ್ ಬಿಸ್ನೆಸ್ ಇದೆ. ಆ ಬಿಸ್ನೆಸ್ ಏನ್ ಮಾಡುತ್ತೆ, ಸಿಮೆಂಟ್ ನ ತಯಾರು ಮಾಡುತ್ತೆ. ಈಗ A ಅನ್ನೋನ್ ಏನ್ ಮಾಡ್ತಾನೆ, ಈ ಕಂಪ್ನಿ ಥ್ರೂ ಸಿಮೆಂಟ್ ನ ಬೈ ಮಾಡಕ್ ಹೇಳ್ತಾನೆ. ಈ ಕಂಪ್ನಿಗೆ ಒಂದು ಸಬ್ಸಿಡರಿ ಇನ್ನೊಂದು ಪ್ರೈವೇಟ್ ಕಂಪ್ನಿ ಇದೆಯಲ್ಲ, ಆ ಕಂಪ್ನಿ ಥ್ರೂ ಬೈ ಮಾಡಕ್ ಹೇಳ್ತಾನೆ. ಯಾವುದು ಯಾವ ಪ್ರೈಸ್ಗೆ, ಜಾಸ್ತಿ ಪ್ರೈಸ್ಗೆ ಸಿಮೆಂಟ್ ನ ಜಾಸ್ತಿ ರೇಟ್ ಕೊಟ್ಬಿಟ್ಟು ಬೈ ಮಾಡು ಈ ಕಂಪ್ನಿಯಿಂದ ಅಂತ ಹೇಳ್ತಾನೆ. ಅವಾಗ ಈ ಕಂಪ್ನಿ ಬೈ ಮಾಡುತ್ತೆ ಅನ್ಕೊಳ್ಳಿ. ಈಗ B ಏನ್ ಮಾಡ್ತಾನೆ, B ನೋಡ್ಕೊಂಡು ಸುಮ್ಮನೆ ಇರ್ತಾನೆ. ಅವ್ನು ಹೇಳ್ತಾನೆ, ಯಾಕೆ ಗುರು ನೀನು ಜಾಸ್ತಿ ರೇಟ್ ಕೊಟ್ಟು ಬೈ ಮಾಡ್ತಿದ್ಯಾ, ಮಾರ್ಕೆಟ್ ಅಲ್ಲಿ ಕಮ್ಮಿ ಸಿಗ್ತಾ ಇದೆ, ನಿಂದೇ ಕಂಪ್ನಿ ಅಂತ ಜಾಸ್ತಿ ರೇಟ್ ಕೊಟ್ಟು ಬೈ ಮಾಡ್ತಿದ್ಯಾ, ಹಂಗಿದ್ರೆ ನಿನ್ ಸವಾಸನೆ ಬೇಡಪ್ಪ, ನಿನ್ಗೂ ನಿನ್ ಪಾರ್ಟ್ನರ್ಶಿಪ್ಗೂ ದೊಡ್ಡ ನಮಸ್ಕಾರ ಅಂತ ಬಿಟ್ಟು ಹೋಗ್ತಾರೆ. ಇಲ್ಲಿ ಇಂಟೆಗ್ರಿಟಿ ಇಶ್ಯೂ ಬರುತ್ತೆ. ಇನ್ವೆಸ್ಟರ್ಸ್ ಇಂಥದ್ದೆಲ್ಲಾನು ಇಷ್ಟನೇ ಪಡಲ್ಲ. ಪರ್ಸನಲಿ ಯಾವನು ಇಷ್ಟಪಡಲ್ಲ. ನಿಮ್ ಪಾರ್ಟ್ನರ್ ಈ ತರ ಎಲ್ಲ ಮಾಡೋದು ಇಷ್ಟಪಡ್ತೀರಾ? ಇಷ್ಟನೇ ಪಡಲ್ಲ. ಸವಾಸನೆ ಬೇಡ ಅಂತ ಇರೋದನ್ನು ಶೇರ್ನ ಸೆಲ್ ಮಾಡಿ ಓಡೋಗ್ತಾರೆ. ಇದನ್ನ ಕಾರ್ಪೊರೇಟ್ ಗವರ್ನೆನ್ಸ್ ಇಶ್ಯೂ ಅಂತ ಹೇಳ್ತಾರೆ. ಇದನ್ನ ಕಾರ್ಪೊರೇಟ್ ಗವರ್ನೆನ್ಸ್ ಇಶ್ಯೂ ಏನಾದ್ರು ಆದ್ರೆ ಶೇರ್ ಪ್ರೈಸ್ ಭಯಂಕರ ಫಾಲ್ ಆಗುತ್ತೆ. ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಜೆನ್ಸೋಲ್ ಇಂಜಿನಿಯರಿಂಗ್. ಅದಲ್ದಲೆ ಬೇರೆ ಬೇರೆ ಇಶ್ಯೂನು ಇದೆ. ಇದೊಂದ್ಸಲ ಏನಾದ್ರು ಈ ತರ ಇಶ್ಯೂ ನಲ್ಲಿ ಸಿಗಾಕೊಂಡ್ರೆ ಹಿಂದಿಂದೇನೆ ಹೊಸ ಇಶ್ಯೂಗಳು ಬರ್ತಿರ್ತವೆ. ಬೈ ಮಾಡಿ ಸೆಲ್ ಮಾಡಿ ಅಂತ ರೆಕಮೆಂಡ್ ಮಾಡಲ್ಲ. ಇಷ್ಟು ಇನ್ಫಾರ್ಮೇಶನ್ ಹೇಳಿದೀನಿ. ಇದ್ರ ಮೇಲೆ ನೀವೇನ್ ಮಾಡ್ತೀರಾ ಡಿಸೈಡ್ ಮಾಡಿ. ನಿಮ್ಗೆ ಇನ್ನೂ ಕ್ಲೀನ್ ಆಗಿ ಅರ್ಥ ಆಗ್ಬೇಕಂದ್ರೆ ಆ ಡಾಕ್ಯುಮೆಂಟ್ಸ್ನ, 2 ಡಾಕ್ಯುಮೆಂಟ್ಸ್ನ ಇನ್ನೊಂದ್ಸಲ ಕ್ಲೀನ್ ಆಗಿ ಓದಿ. ಅದ್ರಲ್ಲಿ ಪೂರ್ತಿ ರಿಪೋರ್ಟ್ ಇರುತ್ತೆ. ನೀವು ಒಂದು ಕಂಪ್ನಿನ ಅರ್ಥ ಮಾಡ್ಕೊಬೇಕಂದ್ರೆ ಅದು ಕ್ರೆಡಿಟ್ ರೇಟಿಂಗ್ ಓದಿ. ಕ್ರೆಡಿಟ್ ರೇಟಿಂಗ್ ಓದಿದ್ರೆ ನಿಮ್ಗೆ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡಿರ್ತಾನೆ. ಇವನು ಬಿಸ್ನೆಸ್ ಮಾಡಲ್ ನೋಡ್ತಾನೆ, ಇವ್ನು ಕ್ರೆಡಿಟ್ ಯಾರು ಕೊಡ್ತಿದ್ದಾನೆ, ಇವನು ಯಾರ ಹತ್ರ ಪ್ರಾಡಕ್ಟ್ ಅಂತಿದ್ದಾನೆ, ಪ್ರತಿಯೊಂದು ಅನಲೈಸ್ ಮಾಡಿ ಅವ್ನ ಕಂಪ್ನಿನ ರೇಟಿಂಗ್ ಕೊಡೋದು. ಸುಮ್ಮನೆ ಕೊಡಲ್ಲ. ನೀವು ಅದೊಂದು ಕ್ರೆಡಿಟ್ ರೇಟಿಂಗ್ ಓದಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಬಿಸ್ನೆಸ್ ಬಗ್ಗೆ. ಅದರ ನಿಮ್ಮ ಮಾತು ಕೇಳಿ ನಾನು ಎವ್ರಿ ಮಂತ್ 5K ಇನ್ವೆಸ್ಟ್ ಮಾಡಿದೆ. 3 ಮಂತ್ಸ್ ಆದ ಮೇಲೆ ನಾನು ಸತ್ರೆ ರೊಕ್ಕ 10,000 ಗೋವಿಂದನ ಮ್ಯೂಚುವಲ್ ಫಂಡ್ ಅಲ್ಲಿ. ನಮ್ಮ ಮನೇಲಿ ಎಲ್ಲರೂ ಎಜುಕೇಟೆಡ್ ಇಲ್ಲ, ಅವ್ರಿಗೆ ಸೆಲ್ ಅಂಡ್ ಬೈ ಗೊತ್ತಿಲ್ಲ. ಸೂಪರ್ ಕ್ವಶನ್ ಕೇಳಿದ್ದೀರಾ. ಈ ಥರ ತುಂಬ ಜನಕ್ಕೆ ಅದು ಇರುತ್ತೆ ಮನಸ್ಸೊಳಗೆ. ಏನಂದರೆ ನಾನೇನೋ ಬೈ ಮಾಡ್ತಿದ್ದೀನಿ, ನನಗೇನಾದರೂ ಆದರೆ ನಮ್ಮ ಫ್ಯಾಮಿಲಿಗೆ ಯಾರು ಇದು ಮಾಡ್ತಾರೆ ಅಂತ. ಆ್ಯಕ್ಚುಲಿ ನೀವು ಒಬ್ಬ ರಿಲೇಷನ್ಶಿಪ್ ಮ್ಯಾನೇಜರ್ನ ಇಟ್ಕೊಬೇಕು. ಫೈನಾನ್ಷಿಯಲ್ ಮ್ಯಾಟ್ರ್ ಆದ್ರಾಗ ಈಗ 5,000 SIP ಮಾಡ್ತಿದ್ದೀರಾ, ಅದು ಓವರ್ ಎ ಪೀರಿಯಡ್ ಆಫ್ ಟೈಮ್ ದೊಡ್ಡದಾಗುತ್ತೆ. 1-3 ವರ್ಷ ಬಿಟ್ಟರೆ 3 ಆಗುತ್ತೆ, 4 ಆಗುತ್ತೆ, 5 ಆಗುತ್ತೆ. ಅವಾಗ ಅದು ದೊಡ್ಡ ಅಮೌಂಟ್ ಆಗಿರುತ್ತೆ. ಇವಾಗ ನಿಮಗೆ ಸಣ್ಣ ಅಮೌಂಟ್ ಅಂತ ಅನಿಸ್ತಾ ಇರುತ್ತೆ. ಆ ಟೈಮಲ್ಲಿ ಯಾರನ್ನ ಬೇಕೇ ಆಗ್ತಾರೆ. ಅವ್ರ ನಂಬರ್ ನೀವು ಸೇವ್ ಮಾಡ್ಕೊಬೇಕು, ನಿಮ್ಮ ಮನೆಗೂ ಹೇಳಿರಬೇಕು. ಎಕ್ಸಾಂಪಲ್ಲು ನಾನೇ ಅನ್ಕೊಳ್ಳಿ, ನಿಮ್ಮ ಮನೆಗೆ ಹೇಳಿರಿ, ಅವ್ನು ಅಭಿಲಾಷನ್ ನಂಬರ್ ನನಗೇನಾದರೂ ಆಗ್ಬಿಟ್ರೆ ನಾನು ಅಲ್ಲಿ ಸ್ವಲ್ಪ ದುಡ್ಡು ಹಾಕಿದ್ದೀನಿ, ಎಷ್ಟು ಏನು ಅಂತ ತಿಳ್ಕೊಂಬಿಡು, ಈ ನಂಬರ್ ಇಟ್ಕೊಂಡಿರು ಅಂತ ಡೈರಿನಲ್ಲಿ ಬರ್ದಿಕ್ಕೆ. ಈ ಥರ ತುಂಬ ಕ್ಲೈಂಟ್ಗಳು, ನಮ್ಮ ಹಳೆ ಕ್ಲೈಂಟ್ಗಳು ಮಾಡಿತಿದ್ರು. ತುಂಬ ಅದು 70 lakhs 80 lakhs 2-3 crores ಎಲ್ಲನೂ ಈ ಥರ ನಾವು ಸೆಟ್ಲ್ ಮಾಡಿಕೊಟ್ಟಿದ್ದೀವಿ ನಮ್ಮ ಹಳೆ ಕ್ಲೈಂಟ್ಗಳಿಗೆ. ಅವ್ರಿಗೆ ಫ್ಯಾಮಿಲಿನಲ್ಲಿ ಡೈರಿನಲ್ಲಿ ಬರೆದಿದ್ದಾರೆ ಎಷ್ಟೋ ಜನ. ನಾನು ಈ ಥರ ಅವ್ರ ರಿಲೇಷನ್ಶಿಪ್ ಮ್ಯಾನೇಜರ್ ಹೆಸರು ಬರ್ದಿಕ್ಬಿಟ್ಟು ಈ ಥರ ನಾನು ಇವ್ರ ಹೆಸರಲ್ಲಿ ಇಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ, ಇಂಥ ಕಂಪ್ನಿನಲ್ಲಿ ಇಷ್ಟು ಇನ್ವೆಸ್ಟ್ ಮಾಡಿದ್ದೀನಿ, ಆ ಕಂಪ್ನಿನಲ್ಲಿ ಹೋಗಿ ಚೆಕ್ ಮಾಡು ಅಂತ ಹೇಳಿ ತುಂಬ ಜನ ಮಾಡಿದ್ದಾರೆ. ನೀವು ಅದೇ ಥರ ಯಾರನ್ನ ರಿಲೇಷನ್ಸ್ ಇಟ್ಕೊಳ್ಳಿ. ನಿಮ್ಗೇನಾದ್ರು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಸಜೆಷನ್ ಬೇಕು ಅಂದಾಗ ನಮ್ಮ ಟೀಮ್ನ ಕಾಂಟ್ಯಾಕ್ಟ್ ಮಾಡ್ತೀರಲ್ಲ, ಅವ್ರ ನಂಬರ್ ಇಟ್ಕೊಳ್ಳಿ, ನಂಬರ್ ಸೇವ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿನಲ್ಲೂ ಹೇಳಿರಿ ಅವ್ರಿಗೆ,
ಅವ್ರ ನಂಬರ್ ಕೊಟ್ಟಿರಿ, ಇವ್ನ ಹೆಸರು ಈ ಥರ, ಇವ್ನ ನಂಬರ್ ತಗೋ ಅಂತ ಕೊಟ್ಟಿರಿ, ನಮ್ಮ ಆಫೀಸ್ ಅಡ್ರೆಸ್ಸು ಕೊಟ್ಟಿರಿ, ಅಕಸ್ಮಾತ್ ಅವ್ನ ಫೋನ್ ಎತ್ತಿಲ್ಲ ಏನಾದರೂ ಆದರೆ ನಮ್ಮ ಆಫೀಸ್ಗೂ ಹುಡ್ಕೊಂಬರ್ತಾರೆ, ನಾವು ಹೆಲ್ಪ್ ಮಾಡೇ ಮಾಡ್ತೀವಿ. ಸಣ್ಣದು ಪುಟ್ಟದು ಅಂತಲ್ಲ, ನೀವು ಕೇಳಿರೋ ಕ್ವಶನ್ ತುಂಬ ಚೆನ್ನಾಗಿದೆ. ಈ ಥರ ತುಂಬ ಜನ ಅನಿಸಿರುತ್ತೆ, ಬಟ್ ಏನೋ ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ, ಬಟ್ ಆದರೆ ಈ ಥರ ಎಲ್ಲ ಬಂದ್ಬಿಟ್ಟು ಸುಮ್ಮನಾಗ್ಬಿಡ್ತಾರೆ. ನೀವು ನಮ್ಮ ಟೀಮ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅವ್ರಿಗೆ ಯಾರ ಹತ್ರ ಮಾತಾಡ್ತಿರಲ್ಲ ಅವ್ರ ನಂಬರ್ನ ಸೇವ್ ಮಾಡಿ ಇಟ್ಕೊಂಡು ಬೇಕಾದ್ರೆ ನಮ್ಮ ಅಡ್ರೆಸ್ನು ಕಳಿಸ್ಕೊಳ್ಳಿ, ಅಲ್ಲಿ ನಿಮಗೆ ನಿಮ್ಮ ಹತ್ರ ಕಳಿಸ್ಕೊಂಡು ಸೇವ್ ಮಾಡಿ ಇಟ್ಕೊಂಡಿರಿ. ಏನಾದರೂ ನೀವು 99% ಆ ಥರ ಏನೂ ಆಗಲ್ಲ, ಅಂದರೆ ಡಿಮ್ಯಾಟ್ ಅಕೌಂಟಲ್ಲೇ ಇರುತ್ತೆ. ನೀವು ಹೇಳ್ದಂಗೆ ಅವ್ರು ಅನ್ಎಜುಕೇಟೆಡ್ ಆಗಿರೋದ್ರಿಂದ, ಅನ್ಎಜುಕೇಟೆಡ್ ಅಂದ ತಕ್ಷಣ ಅಕ್ಷರ ಜ್ಞಾನ ಇಲ್ಲ ಅಂತಲ್ಲ, ಈ ವಿಷಯದಲ್ಲಿ ಗೊತ್ತಿಲ್ಲದೆ ಇರೋ ಕಾರಣದಿಂದ ಅವ್ರಿಗೆ ಈ ಪ್ರೋಸೆಸ್ ಹೆಂಗೆ, ಇದು ಹೆಂಗೆ, ನಾಮಿನಿನ ಹೆಂಗೆ ತಗೊಳ್ಬೇಕು ಇದೆಲ್ಲ ಗೊತ್ತಿಲ್ಲದ ಕಾರಣದಿಂದ ನಿಮಗೆ ಭಯ ಆಗ್ತಾ ಇರುತ್ತೆ. ಈ ಥರ ಒಂದು ಯೂಸ್ ಮಾಡಿ, ಇದೊಂದು ನನ್ನ ಕಡೆಯಿಂದ ಸಜೆಷನ್ ಕೊಡ್ಬೋದು. ನಾನು ಇದು ಬಿಟ್ಟು ಇನ್ನೇನು ಸಜೆಷನ್ ಕೊಡ್ಬೋದು, ಇದು ಬಿಟ್ಟು ಏನು ಹೆಲ್ಪ್ ಮಾಡ್ಬೋದು ನೀವೇ ಹೇಳಿ. ಹಾಯ್ ಬ್ರದರ್, ಹ್ಯಾಪಿ ಯುಗಾದಿ. ಡೂ ಎ ವಿಡಿಯೋ ಆನ್ ಹೌ ಟು ಚೆಕ್ CEO ಆರ್ ಡೈರೆಕ್ಟರ್ ಬ್ಯಾಕ್ ಗ್ರೌಂಡ್ ಇನ್ ದೇರ್ ಪಾತ್, ವೇಟಿಂಗ್ ಫಾರ್ ವಿಡಿಯೋ. ಓಕೆ, ಇದನ್ನು ಸಪ್ರೇಟ್ ವಿಡಿಯೋ ಮಾಡಬೇಕು. ಯಾವ ರೀತಿ ಒಂದು ಪ್ರಮೋಟರ್ ಚೆಕ್ ಲಿಸ್ಟ್ನ ನೋಡಬೇಕು ಅಂದರೆ ನಾನು ತುಂಬ ದಿವಸದಿಂದ ಹೇಳ್ತಿದ್ದೀನಿ, ಇದನ್ನು ಮಾಡಿರಲಿಲ್ಲ. ನೆಕ್ಸ್ಟ್ ಟ್ಯೂಸ್ಡೇನೇ ಈ ವಿಡಿಯೋ ಬರುತ್ತೆ. ಪ್ರಮೋಟರ್ ಚೆಕ್ ಲಿಸ್ಟ್ ಏನೆಲ್ಲ ನೋಡಬೇಕು, ಲೈಕ್ ಮ್ಯಾನೇಜ್ಮೆಂಟ್ ಅನಾಲಿಸಿಸ್ ಹೆಂಗೆ ಮಾಡಬೇಕು ಅಂತ. ಸರ್, ನಂದು ಒಂದು ಡೌಟ್ ಇದೆ, ಆನ್ಸರ್ ಮೀ. ನೆಕ್ಸ್ಟ್ ವಿಡಿಯೋ ಕಂಪ್ನಿ ಪ್ರಮೋಟರ್ ಶೇರ್ ಹೋಲ್ಡಿಂಗ್ನಲ್ಲಿ ಇರುತ್ತೆ, ನಮ್ಮ ಹತ್ರ ನಿಮ್ಮ ಹತ್ರ ಲೈಕ್ ಝೆರೋದ ಏಂಜಲ್ ಒನ್ ಬ್ರೋಕರ್ ಹತ್ರ ಇರುತ್ತೆ, ಹೀಗೆ ಎಲ್ಲ ಅಂದರೆ ಸೆಬಿ ಹತ್ರ ಪ್ರಮೋಟರ್ಗಂತಾನೆ ಸಪ್ರೇಟ್ ಅಕೌಂಟ್ ಇರುತ್ತಾ? ಅವರು ಬೈ ಸೆಲ್ ಮಾಡ್ಬೋದಾ? ಪ್ಲೀಸ್ ಹೇಳಿ ಸರ್. ಮೇನ್ ಪ್ರಮೋಟರ್ ಶೇರ್ ಹೋಲ್ಡಿಂಗ್ನ ಎಲ್ಲಿ ಇಡ್ತಾರೆ, ಯಾವ ಬ್ರೋಕರ್ಸ್ರು? ಓಕೆ, ನೀವು ಕೇಳ್ತಿದ್ದೀರಾ ಪ್ರಮೋಟರ್ ಅವ್ರ ಶೇರ್ಸ್ನ ಎಲ್ಲಿ ಇಡ್ತಾರೆ ಅಂತ. ಅವ್ರಿಗೆ ಅಂತ ಸೆಬಿ ಏನಾದರೂ ಸಪ್ರೇಟ್ ಅಕೌಂಟ್ ಓಪನ್ ಮಾಡಿರುತ್ತಾ? ಆ ಥರ ಏನೂ ಇಲ್ಲ, ಅವರು ಕೂಡ ಬ್ರೋಕರ್ ಅಕೌಂಟ್ ಥ್ರೂ ಇಟ್ಕೊತಾರೆ. ಎಕ್ಸಾಂಪಲ್ ಆಗಿ ಹೇಳ್ಬೇಕಂದ್ರೆ ನಮ್ಮ ಹತ್ರನೇ ಒಂದು ಪ್ರಮೋಟ್ರದ್ದು ಇದೆ. ಆ ಫ್ಯಾಮಿಲಿನಲ್ಲಿ 5 ರಿಂದ 6 ಜನ ಇದ್ದಾರೆ, ಅದರಲ್ಲೊಬ್ಬ ಪ್ರಮೋಟ್ರದ್ದು ನಮ್ಮ ಹತ್ರ ಇದೆ. ನಮ್ಮ ಹತ್ರ ಡಿಮ್ಯಾಟ್ ಅಕೌಂಟ್ ಇದೆ ಅವ್ರದ್ದು. ಅದು ಲಿಸ್ಟೆಡ್ ಕಂಪ್ನಿ, ಲಿಸ್ಟೆಡ್ ಆಗಿದೆ, ಅದೊಂದು ರಿಯಲ್ ಎಸ್ಟೇಟ್ ಕಂಪ್ನಿ. ಆ ಪ್ರಮೋಟರ್ ಶೇರ್ ಎಲ್ಲನೂ ನಮ್ಮ ಹತ್ರ ಇದೆ. ಅಂದರೆ ನಾರ್ಮಲ್ ಡಿಮ್ಯಾಟ್ ಅಕೌಂಟ್ ಎಲ್ಲ ಇದೆ. ಅವ್ರು ಇನ್ನೆಲ್ಲಿ ಹೋಗ್ತೀವಿ, ಎಲ್ಲನೂ ಸೇಮ್. ಸೆಬಿ ಅವ್ರಿಗೊಂದು ಸಪ್ರೇಟ್ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡುತ್ತಾ? ಹಂಗಿದ್ರೆ ನೀವು ರಿಟೇಲರ್ಸ್ ಎಲ್ಲಾನು ವೇಸ್ಟ್, ಪ್ರಮೋಟರ್ ಸುಪೀರಿಯರ್ ಅಂತನಾ? ಆ ಥರ ಎಲ್ಲ ಅನ್ಕೊಂಬೇಡಿ. ಅವನು ಅಲ್ಲೇ ಇಡೋದು, ನೀವು ಅಲ್ಲೇ ಇಡೋದು. ಸರ್, ನಾನು 4 ತಿಂಗಳಿಂದ ಕಮೆಂಟ್ ಮಾಡ್ತಾ ಇದ್ದೀನಿ, ನೀವು ರಿಪ್ಲೈ ಮಾಡ್ತಿಲ್ಲ. ನನಗೆ 14 ವರ್ಷ ನಾನು ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಈಗ 5 ವರ್ಷದವರೆಗೆ 2 crore ಮಾಡಬೇಕು ಅಂತ ಇದ್ದೀನಿ. ನನಗೆ ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಾನು ಮೈನರ್ ಆಗಿರೋ ಕಾರಣದಿಂದ ನಾನು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಆಗಲ್ಲ. ನನಗೆ ಯಾವ ಬಿಸ್ನೆಸ್ ಮಾಡಬೇಕು ಅಂತ ಗೊತ್ತಿಲ್ಲ, ದಯವಿಟ್ಟು ಹೆಲ್ಪ್ ಮಾಡಿ. ಬ್ರೋ, ನಿಮ್ಮದು ಕಾಮೆಂಟ್ ನೋಡಿದ್ರೆ ಎಷ್ಟೋ ಜನ ನಗ್ತಾರೆ, ಬಟ್ ನಾನು ನಗಲ್ಲ. ನಿಮ್ಮ ಆಂಬಿಷನ್ಗೆ ನಾನು ರೆಸ್ಪೆಕ್ಟ್ ಮಾಡ್ತೀನಿ. ಬಟ್ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡಿದ್ರೆ ಮಾತ್ರ ದುಡ್ಡು ಮಾಡೋಕ್ಕಾಗುತ್ತೆ. ನಿಮ್ಮ ಹತ್ರ ಏನಾದರೂ 50 ಲಕ್ಷ ಇದ್ದಿದ್ರೆ ಅದನ್ನು ನೀವು 5 ವರ್ಷದಲ್ಲಿ 2 ಕೋಟಿ ಮಾಡೋದು ಹೆಂಗೆ ಅಂತ ಯೋಚನೆ ಮಾಡ್ಬೋದಿತ್ತು, ಅಥವಾ 1 ಕೋಟಿ ಇದ್ದಿದ್ರೆ 2 ಕೋಟಿ ಮಾಡೋದು ಹೆಂಗೆ ಅಂತ ಯೋಚನೆ ಮಾಡ್ಬೋದಿತ್ತು. ವಿತೌಟ್ ಎನಿ ಇನ್ವೆಸ್ಟ್ಮೆಂಟು, ವಿತೌಟ್ ಎನಿ ಝೀರೋ ಸ್ಟಾಕ್ ಮಾರ್ಕೆಟಲ್ಲಿ ಹೆಂಗೆ ದುಡ್ಡು ಮಾಡ್ತೀರಾ? ಸ್ಟಾಕ್ ಮಾರ್ಕೆಟ್ನ ನೀವು ನಾಲೆಡ್ಜ್ಗೋಸ್ಕರ ಮಾತ್ರ ತಗೊಳ್ಳಿ. ಇದನ್ನು ನೀವು ದುಡ್ಡು ಮಾಡೋಕ್ಕಿರೋ ಜಾಗ ಅಲ್ಲ, ಇದು ದುಡ್ಡು ಬೆಳೆಸೋಕ್ಕಿರೋ ಜಾಗ. ಆಮೇಲೆ ಇಲ್ಲಿ ನಾಲೆಡ್ಜ್ನ ಗೇನ್ ಮಾಡಿಕೊಂಡ್ರೆ ನಾನು ಪರ್ಸ್ನಲಾಗಿ ಏನೋ ಮಾಡ್ಬೋದು. ಫಸ್ಟ್ ಆಫ್ ಆಲ್ ನೀವು 14 ವರ್ಷ ಆಗಿರೋದ್ರಿಂದ ನಿಮ್ಮ ಎಜುಕೇಷನ್ನ ಕಂಪ್ಲೀಟ್ ಮಾಡಿ. ಯಾಕಂದರೆ ನೀವು ಹೊರಗಡೆ ಬಂದಾಗ ಕಾಮನ್ ಸೆನ್ಸು ತುಂಬ ಮುಖ್ಯ ಆಗುತ್ತೆ. ಅದು ನಿಮ್ಮ ಎಜುಕೇಷನ್ ನಿಮಗೆ ಪ್ರೊವೈಡ್ ಮಾಡುತ್ತೆ. ಇದ್ರ ಜೊತೆಗೆ ನೀವು ಸೈಡ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ಸೈಡ್ ಬಿಸ್ನೆಸ್ ಅಂದರೆ ಈಗ ನಿಮ್ಗೇನು ಬಿಸ್ನೆಸ್ ಮಾಡಬೇಕಂತ ಗೊತ್ತಿಲ್ವಲ್ಲ. ಬಿಸ್ನೆಸ್ ಅಂದರೆ ಏನು ಹೇಳಿ? ಬಿಸ್ನೆಸ್ ಅಂದರೆ ಯಾರ್ದಾದ್ರೂ ಪ್ರಾಬ್ಲಮ್ ಇರುತ್ತಲ್ಲ, ಆ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ದುಡ್ಡು ಇಸ್ಕೊಳೋದು. ಎಕ್ಸಾಂಪಲ್ಲು ಇದನ್ನೇ ಮಾಡಿ ಅಂತ ಹೇಳ್ತಾ ಇಲ್ಲ, ನಾನು ಎಕ್ಸಾಂಪಲ್ಗೆ ಹೇಳ್ತಿದ್ದೀನಿ ಬಿಸ್ನೆಸ್ ಅಂದರೆ ಏನು ಅಂತ. ಎಕ್ಸಾಂಪಲ್ಲು, ಈಗ ನಾನು ಹೊಟ್ಟೆ ಹಸ್ಕೊಂಡು ಹೋಗ್ತಾ ಇದ್ದೀನಿ, ನನಗೆ ಹೊಟ್ಟೆ ಹಸಿವಿದೆ. ಹೊಟ್ಟೆ ಹಸಿವು ಅನ್ನೋದು ನನ್ನ ಪ್ರಾಬ್ಲಮ್. ಈ ನನ್ನ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನು? ಅಲ್ಲಿ ಹೋಟ್ಲೋನು ಏನು ಮಾಡಿದ್ದಾನೆ, ಇದೇ ಥರ ಅಂದ್ಕೊಂಡಿರ್ತಾನೆ ಅವನು. ಮಧ್ಯಾಹ್ನದ ಹೊತ್ತು ಎಷ್ಟೋ ಜನ ಮನೇಲಿ ಊಟ ಮಾಡಲ್ಲ, ಹೊರಗಡೆ ಬಂದಿರ್ತಾರೆ. ಇದರಿಂದ ಅವ್ರದ್ದು ಹೊಟ್ಟೆ ಹಸಿವು ಪ್ರಾಬ್ಲಮ್ ಇರುತ್ತೆ. ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಆಗಿ ನಾನೇನು ಮಾಡ್ತೀನಿ, ಇವ್ರಿಗೆ ಅಡುಗೆ ಮಾಡಿ ಬಡಿಸೋದ್ರಿಂದ ನನಗೆ ಅವರು ದುಡ್ಡು ಕೊಟ್ಟು ಹೋಗ್ತಾರೆ. ಇದೇ ರೀತಿ ಹೋಟ್ಲು ಉಟ್ಕೊಂಡಿದ್ದು. ಅದೇ ರೀತಿ ಸಖತ್ತು ಪ್ರಾಬ್ಲಮ್ ಇರುತ್ತೆ. ಆ ಪ್ರಾಬ್ಲಮ್ನ ಹುಡುಕಿ ಅದಕ್ಕೊಂದು ಸೊಲ್ಯೂಷನ್ ಹುಡುಕಿದ್ರೆ ಆ ಸೊಲ್ಯೂಷನ್ಗೆ ಜನ ಪೇ ಮಾಡ್ತಾರೆ. ಪೇ ಮಾಡೋದ್ರಿಂದ ನಿಮಗೆ ಬಿಸ್ನೆಸ್ಸಲ್ಲಿ ದುಡ್ಡಾಗುತ್ತೆ. ನೀವು ಸೈಡ್ ಬಿಸ್ನೆಸ್ ಆಗಿ ಮಾಡಿ, ಇದನ್ನು ಕಾಲೇಜ್ಗೆ ಹೋಗ್ಕೊಂಡೆ, ಸ್ಕೂಲ್ಗೆ ಹೋಗ್ಕೊಂಡೇ ನೀವು ಈ ಬಿಸ್ನೆಸ್ನ ಸೈಡ್ ಬಿಸ್ನೆಸ್ ಆಗಿ ಮಾಡಿ. 14 ವರ್ಷ ಅಂದರೆ ನಿಮ್ಗೆ ಎಷ್ಟಿರ್ಬೋದು? 9ನೇ ಕ್ಲಾಸ್ ಇರ್ಬೋದಾ? 9ನೇ ಕ್ಲಾಸ್ ಇರ್ಬೇಕಾದ್ರೆ ನಿಮ್ಮ ಸಣ್ಣ ಪುಟ್ಟದೇನಾದ್ರು ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಏನಾದರೂ ಸೆಲ್ ಮಾಡಿ, ಅವ್ರಿಗೇನಾದರೂ ಒಂದು ಪ್ರಾಜೆಕ್ಟ್ ವರ್ಕ್ ಮಾಡ್ಕೊಡೋದು ಹೆಂಗೆ ಅಂತ ಕಲ್ತ್ಕೊಳ್ಳಿ. ಫಸ್ಟು ನೀವು ಏನಾದರೂ ಸೆಲ್ ಮಾಡಿ ದುಡ್ಡನ್ನ ಇಸ್ಕೊಳೋ ಸ್ಟಾರ್ಟ್ ಮಾಡಿ. ಆವಾಗ ನೀವು ಇಂಪ್ರೂವ್ ಆಗ್ತಾ ಹೋಗ್ತೀರಾ. ಡೈರೆಕ್ಟ್ಲಿ ನಾನು ಕೋಟಿ ಮಾಡಬೇಕು ಅನ್ನೋ ಒಂದು ಗೋಲ್ ಇದೆ, 5 ವರ್ಷಕ್ಕೆ ಮಾಡಬೇಕನ್ನೋ ಒಂದು ಗೋಲ್ ಇದೆ, ಅದು ಒಳ್ಳೇದೇ. ಆದರೆ ಇನಿಷಿಯಲಿ ನಾನು ದುಡ್ಡನ್ನ ಹೆಂಗೆ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿಲ್ಲ.
ಅದಕ್ಕೇನು ಮಾಡಿ ಜಸ್ಟ್ ನಿಮ್ಮ ಫ್ರೆಂಡ್ಸಿಗೆ ನಾನು ಪ್ರಾಜೆಕ್ಟ್ ವರ್ಕ್ ಮಾಡ್ಕೊಡೋದು ಹೆಂಗೆ, ಅವ್ರಿಗೇನು ಪ್ರಾಬ್ಲಮ್ ಆಗ್ತಿದೆಯಲ್ಲ ಕಾಲೇಜಲ್ಲಿ ಅಥವಾ ಸ್ಕೂಲಲ್ಲಿ ಪರ್ಸನಲ್ ಲೈಫಲ್ಲಿ ಏನು ಪ್ರಾಬ್ಲಮ್ ಆಗ್ತಾ ಇದೆ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡ್ಕೊಟ್ಟು ನಿಮ್ಮ ಪ್ರಾಡಕ್ಟ್ನ ಫಸ್ಟ್ ನಿಮ್ಮ ಫ್ರೆಂಡ್ಸಿಗೆ ಸೆಲ್ ಮಾಡಿ, ನಿಮ್ಮ ಕ್ಲಾಸ್ ಸ್ಟೂಡೆಂಟಿಗೆ ಸೆಲ್ ಮಾಡಿ. ಈ ಥರದ್ದು ಸಕ್ಸಸ್ ಆದರೆ ಆಮೇಲೆ ಮತ್ತೆ ಬೇರೆ ಸ್ಕೂಲವ್ರಿಗೆ ಹೋಗಿ ಸೆಲ್ ಮಾಡಿ. ಇದರಿಂದ ನಿಮಗೆ ಕಸ್ಟಮರ್ ಸಿಗ್ತಾ ಹೋಗ್ತಾರೆ, ಕಸ್ಟಮರ್ ಫೀಡ್ಬ್ಯಾಕ್ ಕೊಡ್ತಾರೆ. ಕಸ್ಟಮರ್ ಸುಮ್ಮನೆ ನೀವು ಹೇಳಿದ್ದನ್ನೆಲ್ಲ ಒಪ್ಕೊಳಲ್ಲ. ವಾಟ್ ಈಸ್ ದ ಮೀನಿಂಗ್ ಆಫ್ ಕಸ್ಟಮರ್? ನನ್ನ ಪ್ರಾಡಕ್ಟ್ ಏನೋ ಸೆಲ್ ಮಾಡ್ತಿದ್ದೀನಿ, ಆ ಪ್ರಾಡಕ್ಟ್ನ ತಗೊಂಡು ಯೂಸ್ ಮಾಡ್ತಾರಲ್ಲ ಅವರೇ ಕಸ್ಟಮರ್. ಅವ್ರು ಫೀಡ್ಬ್ಯಾಕ್ ಕೊಡ್ತಾರೆ, ಇದು ಸರಿ ಇಲ್ಲ, ಅದು ಸರಿ ಇರ್ಬೋದಿತ್ತು, ಅದು ಸರಿ ಇಲ್ಲ ಅಂತ. ಆ ಫೀಡ್ಬ್ಯಾಕ್ನೆಲ್ಲನೂ ತೊಗೊಳ್ಬೇಕು, ನಿಮಗೆ ತಗೊಂಡು ಅದನ್ನು ಸರಿ ಮಾಡ್ತಾ ಹೋಗಬೇಕು. ಬಿಸ್ನೆಸ್ ಅನ್ನೋದು ಫ್ಯಾಸಿನೇಟಿಂಗ್ ವರ್ಡ್. ಇದೊಂಥರ ಗ್ಲ್ಯಾಮರ್ ಅನಿಸುತ್ತೆ ನಿಮಗೆ, ಗ್ಲ್ಯಾಮರು ಸಖತ್ತಾಗಿರುತ್ತೆ ಲೈಫು ಹಂಗೆ ಹಿಂಗೆ ಅಂತ. ಬಿಸ್ನೆಸ್ ಅನ್ನೋದು ಭಾಳ ಕಷ್ಟ, ಭಾಳ ಅಂದರೆ ಭಾಳ ಕಷ್ಟ. ನಿದ್ದೆಗೆಡಿಸುತ್ತೆ, ನಿದ್ದೆ ಮಾಡೋಕ್ಕೆ ಬಿಡಲ್ಲ. ಬಟ್ ಒಂದೇ ಒಂದು ದಿವಸ ಚೆನ್ನಾಗಿರ್ತೀವಿ, ಮುಂದೆ ಒಂದು ದಿವಸ ಚೆನ್ನಾಗಿರೋಕ್ಕೋಸ್ಕರನೇ ಬಿಸ್ನೆಸ್ ಮಾಡ್ಬೇಕಂತಿದ್ದೀವಿ. ಆದರೆ ಪ್ರೆಸೆಂಟ್ ಏನಲ್ಲಿ ಭಾಳ ಅಯ್ಯೋ ಅನಿಸುತ್ತೆ, ನಿದ್ದೆಗೆಡಿಸುತ್ತೆ. ಮದುವೆ ಆಗಿರೋರು ಮಾಡೋಕೆ ಹೋಗ್ಬಿಟ್ಟು ಅಂತೂ ಇನ್ನೂ ಪ್ರಾಬ್ಲಮ್ಮು, ಅನ್ಸರ್ಟನಿಟಿ ಜಾಸ್ತಿ ಇರುತ್ತೆ. ನೀವು ಎಂಗೇಜಲ್ಲಿ ಸ್ಟಾರ್ಟ್ ಮಾಡೋದ್ರಿಂದ ತುಂಬ ಒಳ್ಳೆಯದು. ನಮ್ಮ ದೇಶದಲ್ಲಿ ತುಂಬ ಜನ ಬಿಸ್ನೆಸ್ ಮಾಡಬೇಕು. ಇದರಿಂದ ನಮ್ಮ ದೇಶದಲ್ಲಿ ಜಾಬ್ ಕ್ರಿಯೇಷನ್ ಆಗುತ್ತೆ. ಜಾಬ್ ಕ್ರಿಯೇಷನ್ ಆದ್ರೇ ನಮ್ಮ ದೇಶ ಗ್ರೋ ಆಗುತ್ತೆ. ಜಾಬ್ ಕ್ರಿಯೇಷನ್ ಆಗಬೇಕಂದ್ರೇ 4 ಜನ ಬಿಸ್ನೆಸ್ ಮಾಡಬೇಕು. ನೀವು ಮಾಡಿ, ಓದಿ, ಬಟ್ ಆದರೆ ಕೆಲ್ಸಕ್ಕೆ ಹೋಗ್ಬೇಡಿ. ಈಗಲೇ ನೀವು ಸೈಡ್ ಜಾಬ್ ಏನು ಮಾಡ್ಕೊಂಬಂದಿರ್ತೀರಲ್ಲ, ನಿಮಗೆ ಗೊತ್ತಾಗುತ್ತೆ ಹ್ಯೂಮನ್ ಸೈಕಾಲಜಿ ಹೆಂಗೆ, ಏನು ಕೇಳ್ತಾನೆ, ಪ್ರತಿಯೊಂದು ಗೊತ್ತಾಗುತ್ತೆ. ಇದ್ರ ಮೇಲೆ ಏನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ದುಡ್ಡು ಮಾಡೋಕ್ಕೋಸ್ಕರ ದಯವಿಟ್ಟು ಬಿಸ್ನೆಸ್ ಮಾಡಬೇಡಿ. ದುಡ್ಡು ಮುಂದೆ ಇಟ್ಕೊಂಡು ಬಿಸ್ನೆಸ್ ಮಾಡಿದ್ರೆ ಭಾಳ ದಿವಸ ಮಾಡಲ್ಲ. ಯಾಕಂದರೆ ನೀವು ನಾಳೆ ಸ್ಟಾರ್ಟ್ ಮಾಡಿ ತಿಂಗಳಾದ್ಮೇಲೆ ದುಡ್ಡು ಬಂದಿಲ್ಲ ಅಂದ ತಕ್ಷಣ ನೀವು ಬೋರ್ ಆಗ್ಬಿಟ್ಟು ಇವೆಲ್ಲ ಯಾಕೆ ಬೇಕಪ್ಪ, ನನ್ನ ಕೈಲಿ ಆಗಲ್ಲ ಅಂತ ಬಿಟ್ಬಿಡ್ತೀರಾ. ದುಡ್ಡನ್ನ ನೀವೊಂದು ಮೋಟಿವ್ ಇಟ್ಕೊಂಡು ಮಾಡಿದ್ರೆ ನೀವಂತೂ ಲೈಫಲ್ಲಿ ಸಕ್ಸಸ್ ಆಗಲ್ಲ. ದುಡ್ಡನ್ನ ಮೋಟಿವ್ ಇಟ್ಕೊಂಡು ಮಾಡಬೇಡಿ. ನಾನು ಯಾರ್ದಾದ್ರೂ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಿದ್ದೀನಿ, ಆ ಪ್ರಾಬ್ಲಮ್ ಸಾಲ್ವ್ ಮಾಡಿ ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ತಗೊಳ್ಳಿ. ಅವ್ನಿಗೆ ಯಾರಿಗಾನ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಟ್ಬಿಟ್ಟು ಅವನು ನಿಮ್ಮನ್ನು ಬೇಷ್ ಅಂತಾನಲ್ಲ, ಫ್ರೀಯಾಗಿ ಮಾಡಿಕೊಟ್ಬಿಟ್ಟು ಅವ್ನು ನಿನಗೆ ಸೂಪರ್ ಬ್ರೋ ಈ ಥರ ಒಂದು ಮಾಡಿದ್ಯಾ ಅಂತ ಹೇಳ್ತಾನಲ್ಲ, ಸಾಕದೆ. ನಾಳೆ ಒಂದು ದಿವಸ ಇವರೇ ಪೇ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಪ್ರೆಸೆಂಟ್ ಏನಲ್ಲಿ ಪೇ ಮಾಡ್ದಂಗೆ ಇರ್ಬೋದು, ಫ್ಯೂಚರಲ್ಲಿ ಪೇ ಮಾಡ್ತಾರೆ. ಫ್ರೀಯಾಗಿ ಕೆಲಸ ಮಾಡೋದು ಕಲೀರಿ. ಅಭಿ ಅವರೇ, ದಯವಿಟ್ಟು ನೀವು ಮತ್ತು ನಿಮ್ಮ ಟೀಮ್ ಶೇರ್ ಮಾರ್ಕೆಟ್ ಹೂಡಿಕೆ, ಚಿಕ್ಕ ಮಕ್ಕಳಲ್ಲಿ ಹಣ ಹೂಡಿಕೆ ಮಾಹಿತಿ, ಪರಿಸ್ಥಿತಿ, ಮನಸ್ಥಿತಿ ಬಗ್ಗೆ ಎಲ್ಲ ಕಿರುಚಿತ್ರ ಮಾಡಿ. ಇದರಿಂದ ಈಗಿನ ಮತ್ತು ಮುಂದಿನ ಯೂತ್ಗೆ ಸಹಾಯವಾಗುತ್ತೆ. ಕಿರುಚಿತ್ರ ಅಂದರೆ ಶಾರ್ಟ್ ಮೂವೀಸು ಮಾಡಬೇಕು. ನಮ್ಮ ವಿಡಿಯೋದಲ್ಲೇ ಮಾಡ್ಬೋದು. ಬಟ್ ನಮ್ಮ ವಿಡಿಯೋದಲ್ಲಿ ಆಲ್ರೆಡಿ ಸ್ವಲ್ಪ ಮೆಚ್ಯೂರ್ಡ್ ಆಡಿಯನ್ಸ್ ಬಂದ್ಬಿಟ್ಟಿದ್ದಾರೆ. ಅವರಿಗೆ ಬೇಸಿಕ್ ಮಾಡೋಕ್ಕೆ ಹೋದರೆ ಅವ್ರಿಗೆ ಅದು ಅಷ್ಟು ಫಿಟ್ ಆಗಲ್ಲ. ಅದರಿಂದನೇ ನಾವು ಬೇಸಿಕ್ ಮಾಡ್ತಾ ಇಲ್ಲ. ಬಟ್ ಬೇಸಿಕ್ ಈಸ್ ಮಸ್ಟ್ ಆ್ಯಂಡ್ ಶುಡ್. ಯಾಕಂದರೆ ಎವ್ರಿ ಇಯರ್ ಹೊಸೊಬ್ಬರು ಬರ್ತಿರ್ತಾರೆ ಮಾರ್ಕೆಟಿಗೆ, ಅವ್ರಿಗೆ ತುಂಬ ಡೌಟ್ಸ್ ಇರ್ತವೆ. ಅಥವಾ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದೇ ಇಲ್ಲ, ಸೇವಿಂಗ್ ಯಾಕೆ ಮಾಡಬೇಕು, ಎಂಜಾಯ್ ಮಾಡಬೇಕು ಅನ್ನೋ ಎಷ್ಟೋ ಮೈಂಡ್ ಸೆಟ್ ಇರುತ್ತೆ ಯೂತ್ಸಿಗೆ. ಸೇವಿಂಗ್ ಮಾಡಿದ್ರೆ ಏನು ಪ್ರಯೋಜನ, ಏನು ಬೆನಿಫಿಟ್ ಸಿಗುತ್ತೆ, ಸೇವಿಂಗನ್ನು ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಏನು ಪ್ರಯೋಜನ ಸಿಗುತ್ತೆ, ಇದ್ರ ಬಗ್ಗೆ ಎಲ್ಲ ಮಾಡಬೇಕು. ಥ್ಯಾಂಕ್ಸ್ ಫಾರ್ ಯುವರ್ ಸಜೆಷನ್ನು. ಇದೇ ರೀತಿ ಅದನ್ನು ಒಳ್ಳೊಳ್ಳೆ ಸಜೆಷನ್ ಕೊಡ್ತಾ ಇರ್ರಿ, ನಾವು ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಬ್ರೋ, ನಾವು ಮ್ಯೂಚುವಲ್ ಫಂಡಲ್ಲಿ ಮಂತ್ಲಿ 8K ಇನ್ವೆಸ್ಟ್ ಮಾಡ್ತೀವಿ. ಆ್ಯಸ್ ಆಫ್ ನೌ ಸ್ಟೆಪ್ ಅಪ್ ಕೂಡ ಮಾಡಿದ್ದೀವಿ. ಮೈ ಪ್ಲಾನ್ ಇಸ್ 20 years. ಬಟ್ ನನ್ನ ಡೌಟ್ ಏನಂದರೆ, ಇಫ್ ಐ ಪಾಸ್ SIP ಡ್ಯೂ ಟು ಇನ್ಸಫಿಷಿಯಂಟ್ ಫಂಡ್ ಆರ್ ಎಮರ್ಜೆನ್ಸಿಗೆ ಅಂತ ಸ್ವಲ್ಪ ಮಾತ್ರ ಅಮೌಂಟ್ ವಿಡ್ರಾ ಮಾಡಿ ಆಮೇಲೆ ಅಮೌಂಟ್ನ ರೀಇನ್ವೆಸ್ಟ್ ಮಾಡಿದ್ರೆ ಲಮ್ಸಮ್ ಆರ್ ವಿಲ್ ಇಟ್ ಎಫೆಕ್ಟ್ ದಿ ಕಾಂಪೌಂಡಿಂಗ್ ಎಫೆಕ್ಟ್ ಇನ್ ದ ಲಾಂಗ್ ಟರ್ಮ್? ನೋ ಬ್ರೋ, ಆ ಥರ ಏನೂ ಆಗಲ್ಲ. ನೀವು ಸುಮ್ಮನೆ ಅರ್ಥ ಮಾಡ್ಕೊಳ್ಳಿ SIP ಅಂದರೆ ಏನು, ಲಮ್ಸಮ್ ಅಂದರೆ ಏನು ಅಂತ. ಈಗ ಎಕ್ಸಾಂಪಲು, ನನ್ನ ಹತ್ರ 1 ಲಕ್ಷ ರೂಪಾಯಿ ಇದೆಯಾ, ಈ 1 ಲಕ್ಷ ರೂಪಾಯಿನ ನಾನು ಇನ್ವೆಸ್ಟ್ ಮಾಡ್ಬೇಕಂತಿದ್ದೀನಿ. ಇದನ್ನ ನಾನು ಏನು ಮಾಡ್ತೀನಿ, ತಗೊಂಡೋಗಿ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತೀನಿ. ಅಕಸ್ಮಾತ್ ನನ್ನ ಹತ್ರ 1 ಲಕ್ಷ ಇಲ್ವಾ, 1 ಲಕ್ಷ ಇಲ್ಲ ಅಂತ ಏನು ಮಾಡ್ತಿದ್ದೀನಿ, 10,000 ಎವ್ರಿ ಮಂತ್ ಇನ್ವೆಸ್ಟ್ ಮಾಡ್ತಿದ್ದೀನಿ. ಈಗ ನೀವೇ ಯೋಚನೆ ಮಾಡಿ, 10,000 ಇನ್ವೆಸ್ಟ್ ಮಾಡೋದು ಲಮ್ಸಮ್ ಇದ್ದಂಗೆನೆ. ಬಟ್ ಆದರೆ ಅಲ್ಲಿ ಮಂತ್ ಆನ್ ಮಂತ್ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ. ಈಗ ನೀವೇನಾದ್ರು ಶೇರ್ಸ್ನ ಬೈ ಮಾಡಿದ್ರೆ 1 ಲಕ್ಷ ರೂಪಾಯಿ ಬೈ ಮಾಡೋದು, 1 ಲಕ್ಷ ರೂಪಾಯಿಗೆ ಎಷ್ಟು ಯೂನಿಟ್ ಬರುತ್ತೋ ಅಷ್ಟೇ ಬರುತ್ತೆ. 10,000 ರೂಪಾಯಿಗೆ ಏನು ಬೈ ಮಾಡ್ತೀರಲ್ಲ, 10,000 ರೂಪಾಯಿಗೆ ಎಷ್ಟು ಯೂನಿಟ್ಸ್ ಬರುತ್ತೋ ಅಷ್ಟೇ ಬರುತ್ತೆ. ಈ ಯೂನಿಟ್ಸ್ ಅಂದ್ರೆ ಏನು, NAV ಅಂದ್ರೆ ಏನು ಅಂತ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ಮ್ಯೂಚುವಲ್ ಫಂಡ್ ಬಗ್ಗೆ. ಆ ವಿಡಿಯೋ ಬೇಕಾದ್ರೆ ಹೋಗಿ ಚೆಕ್ ಮಾಡಿ. ಹಾಯ್ ಬ್ರೋ, ನೀವು ಅಪ್ಲೋಡ್ ಮಾಡೋ ಎಲ್ಲ ಪೋಸ್ಟ್ನು ಕ್ವಶನ್ನ ಕೇಳ್ತಾ ಇದ್ದೀನಿ. ನಿಮ್ಮ ಟೀಮ್ ಮಾತ್ರ ಪಿಕ್ ಮಾಡ್ತಾ ಇಲ್ಲ. ನಾನು ಕೇಳಿರೋ ಕ್ವಶನ್ನೇ ಸರಿ ಇಲ್ಲ ಅನಿಸುತ್ತೆ. ಈ ಸರಿ ನೀವು ಪಿಕ್ ಮಾಡಿಲ್ಲ ಅಂದರೆ ನಾನು ಕೇಳೋದೇ ಇಲ್ಲ. ಸಾರಿ ಬ್ರೋ. ನಾವು ನಿಫ್ಟಿ 50 ಇಂಡೆಕ್ಸ್ ಫಂಡ್ಗೆ 20 years SIP ಮಾಡಿರ್ತೀವಿ. 20 years ಆದಮೇಲೆ ಅದನ್ನು ಹೇಗೆ SWP ಮಾಡೋದು? ಇಂಡೆಕ್ಸ್ ಮ್ಯೂಚುವಲ್ ಫಂಡಲ್ಲೇ SWP ಮಾಡಬೇಕಾ, ಇಲ್ಲ ಹೈಬ್ರಿಡ್ ಫಂಡ್ಗೆ ಟ್ರಾನ್ಸ್ಫರ್ ಮಾಡಬೇಕಾ? ಟ್ಯಾಕ್ಸ್ ಫೈಲ್ ಮಾಡೋದೇನೆ ಹೇಗೆ ನಾವು SWP ಮಾಡೋದು? ಎವ್ರಿ ಇಯರ್ LTCG ಫೈಲ್ ಮಾಡಬೇಕಾ? ಪ್ಲೀಸ್ ಇದ್ರ ಬಗ್ಗೆ ಇನ್ಫೋ ಕೊಡಿ, ತುಂಬ ಹೆಲ್ಪ್ ಆಗುತ್ತೆ. ಬ್ರೋ, ನೀವು 20 ವರ್ಷ SIP ಮಾಡ್ಕೊಂಡು ಹೋಗಿದ್ದೀರಾ ಅನ್ಕೊಳ್ಳಿ, 10,000 SIP ಮಾಡಿದ್ದೀರಾ, ಸ್ಟೆಪ್ ಅಪ್ ಗಿಪ್ ಅಪ್ ಎಲ್ಲ ಮಾಡಿಬಿಟ್ಟು ನಿಮ್ಮ ಹತ್ರ 2 ಕೋಟಿ ರೂಪಾಯಿ ಆಗ್ಬಿಟ್ಟಿದೆ 20 ವರ್ಷಕ್ಕೆ ನಿಮ್ಮ ಹತ್ರ 2 ಕೋಟಿ ರೂಪಾಯಿ ಇದೆ. ಇದರಲ್ಲಿ ನಿಮ್ಮ ದುಡ್ಡು ಬಂದ್ಬಿಟ್ಟು 1 ಕೋಟಿ
ಲಾಭ ಬಂದಿರೋದು 1 ಕೋಟಿ. ಬಿಕಾಸ್ ನೀವು ಅಷ್ಟು ದುಡ್ಡು ಒಂದೇ ಸಲ ಇನ್ವೆಸ್ಟ್ ಮಾಡಿರಲ್ಲ, 10,000 ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ತೀರಾ, ಲಾಭನೂ ಅದೇ ರೀತಿ ಬರುತ್ತೆ. 20 ವರ್ಷ ಬಿಟ್ಟರೆ ನಿಮಗೆ 1 ಕೋಟಿ ರೂಪಾಯಿ ಲಾಭ ಬಂದಿರುತ್ತೆ. ಈ ಲಾಭಕ್ಕೆ ನೀವು LTCG ಕಟ್ಟಬೇಕು. LTCGನ ನೀವು ಸೆಲ್ ಮಾಡಿದ ತಕ್ಷಣ ಕಟ್ಟಬೇಕು ಅಥವಾ ಕಟ್ಬಿಟ್ಟು ಇದು ಮಾಡ್ಬೇಕಂತೇನಿಲ್ಲ. ಈಗ ಏಪ್ರಿಲ್ ಸ್ಟಾರ್ಟ್ ಆಗಿದೆಯಾ, ನೀವು ನೆಕ್ಸ್ಟ್ ಮೇನಲ್ಲಿ ಸೆಲ್ ಮಾಡಿದ್ರಿ ಅನ್ಕೊಳ್ಳಿ, ಮೇನಲ್ಲಿ ಸೆಲ್ ಮಾಡಿಬಿಟ್ಟು ನೀವು ಆ ಫಂಡ್ನ ಸ್ವಿಚ್ ಮಾಡಿದ್ರಿ, ಇದಕ್ಕೆ ಬ್ಯಾಲೆನ್ಸ್ ಅಡ್ವಾಂಟೇಜ್ ಫಂಡ್ ಅಥವಾ ಸೇಫರ್ ಹೈಬ್ರಿಡ್ ಫಂಡಿಗೆ ನೀವು ಸ್ವಿಚ್ ಮಾಡಿದ್ರಿ ಅಂತ ಅನ್ಕೊಳ್ಳಿ. ಇದ್ರದ್ದು ಏನು ಲಾಭದ್ದು ನೀವು ಟ್ಯಾಕ್ಸ್ ಕಟ್ಟಬೇಕಾಗಿರುತ್ತಲ್ಲ 12.5 ಲಕ್ಷ. ಆ 12.5 ಲಕ್ಷ ನೀವು ನೆಕ್ಸ್ಟ್ ಇಯರ್ ಏಪ್ರಿಲ್ಗೆ ಕಟ್ಟಬೇಕು. ನೆಕ್ಸ್ಟ್ ಇಯರ್ ಏಪ್ರಿಲ್ ಆದ್ಮೇಲೆ ಕಟ್ಟಬೇಕು. ಅಂದ್ರೆ ಮತ್ತೆ ಏಪ್ರಿಲ್ ಆದ್ಮೇಲೆ 1-2 ತಿಂಗಳು ಟೈಮ್ ಇರುತ್ತೆ ಕಟ್ಟಕ್ಕೆ, ಫೈಲ್ ಮಾಡಕ್ಕೆ. ಇಮಿಡಿಯೇಟ್ಲಿ ಅಲ್ಲ, ಇದು ಟ್ಯಾಕ್ಸ್ ಫೈಲ್ ಮಾಡೋದು ಹೆಂಗೆ ಅಂತ ನಿಮ್ಗೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಗೊತ್ತಾಗುತ್ತೆ. ಇದ್ರ ಬಗ್ಗೆ ಈಗಲೇ ತಲೆ ಕೆಡಿಸ್ಕೊಂಬೇಡಿ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಟ್ಯಾಕ್ಸ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಬೇಡಿ. ಬಿಕಾಸ್ ಟ್ಯಾಕ್ಸ್ ಲಾಭ ಮಾಡಿದ್ಮೇಲೆ ಬರೋ ಪ್ರೋಸೆಸ್. ಫಸ್ಟ್ ಅದಕ್ಕೆ ತಲೆ ಕೆಡಿಸ್ಕೊಂಡು ನೀವು ಇನ್ವೆಸ್ಟ್ ಮಾಡೋದೇ ಸ್ಟಾಪ್ ಮಾಡ್ಬಿಡ್ತೀರಾ. ಫಸ್ಟ್ ಇನ್ವೆಸ್ಟ್ ಮಾಡಿ ದುಡ್ಡನ್ನ ಬೆಳೆಸೋದು ಹೆಂಗೆ ಅಂತ ಫಸ್ಟ್ ಯೋಚನೆ ಮಾಡಿ, ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳಿ. ಟ್ಯಾಕ್ಸ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಬೇಡಿ. ಹಂಗಂತ ನೀವು ತಲೆ ಕೆಡಿಸ್ಕೊಂಡಂಗೆ ಇರ್ರಿ ಅಂತೇನಲ್ಲ, ಗೊತ್ತಾಗುತ್ತೆ ನಿಮಗೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಟ್ಯಾಕ್ಸ್ ಹೆಂಗ್ ಫೈಲ್ ಮಾಡ್ತಾರೆ, ಯಾವಾಗ ಫೈಲ್ ಮಾಡ್ತಾರೆ, ಎಲ್ಲ ಗೊತ್ತಾಗುತ್ತೆ ನಿಮಗೆ. ಹೈ ಬ್ರೋ, 4 ಟೈಮ್ ಆಸ್ಕಿಂಗ್. ನಾನೊಂದು ಟೈರ್ ಕಂಪ್ನಿನ ಅನಾಲಿಸಿಸ್ ಮಾಡಿ ಇನ್ವೆಸ್ಟ್ ಮಾಡಿದೀನಿ. ಬಟ್ ಆಫ್ಟರ್ ಇನ್ವೆಸ್ಟ್ ಮಾಡಿದ್ಮೇಲೆ ಎಷ್ಟು ಮಂತಿಗೆ ರಿವ್ಯೂ ಮಾಡಬೇಕು, ಕಂಪನಿ ಬಿಸ್ನೆಸ್ ಮಾಡೆಲ್ ಚೇಂಜ್ ಆಯ್ತಾ ಅಥವಾ ಮ್ಯಾನೇಜ್ಮೆಂಟ್ ಚೇಂಜ್ ಆಯ್ತಾ ಅಂತ ಹೇಗೆ ಚೆಕ್ ಮಾಡೋದು? ಒಂದು ಚೆಕ್ ಲಿಸ್ಟ್ ಇದ್ರೆ ಕೊಡ್ತೀರಾ? ಏನಿಲ್ಲ ಬ್ರೋ, ನೀವು ಸ್ಕ್ರೀನರ್ ಅಲ್ಲಿ ಆ ಕಂಪ್ನಿನ ಫಾಲೋ ಮಾಡಿ. ಎಕ್ಸಾಂಪಲ್, ನೀವೇನಾದ್ರೂ MRF ನ ಬೈ ಮಾಡಿದ್ರೆ MRF ನ ಹೋಗ್ಬಿಟ್ಟು ನೀವು ಫಾಲೋ ಅಂತ ಮಾಡಿ. ಫಾಲೋ ಮಾಡಿದ ತಕ್ಷಣ ನಿಮ್ಗೆ ಏನೇ ಅಪ್ಡೇಟ್ಸ್ ಇದ್ರು ಕೂಡ ನಿಮಗೆ ಬರ್ತಾನೆ ಇರುತ್ತೆ, ನಿಮ್ಮ ಮೇಲ್ಗೂ ಬರ್ತಾ ಇರುತ್ತೆ. ನೀವು ಬೇಗ ಆ ರಿಪೋರ್ಟ್ನ ಓದ್ತಾ ಇರ್ಬೋದು. ಜಾಸ್ತಿ ಕಂಪ್ನಿ ಇಟ್ಕೊಂಡ್ರೆ ಇದೇ ಪ್ರಾಬ್ಲಮ್. ಒಬ್ರೊಬ್ರು 30 ಕಂಪ್ನಿ 100 ಕಂಪ್ನಿ ಎಲ್ಲ ಇಟ್ಕೊಂಡಿರ್ತಾರೆ. 100 ಕಂಪ್ನಿ ಎಲ್ಲ ಇಟ್ಕೊಂಡಿದ್ರೆ ಹೆಂಗ್ ಆ ಕಂಪ್ನಿನ ಫಾಲೋ ಮಾಡ್ತೀರಾ? ಕಮ್ಮಿ ಇಟ್ಕೊಬೇಕು. ಕಮ್ಮಿ ಇಟ್ಕೊಂಡಾಗ ಅಟ್ಲೀಸ್ಟ್ ನೀವು ಅದನ್ನ ಫಾಲೋ ಮಾಡಬಹುದು. ಈಗ ಟೈರ್ ಕಂಪ್ನಿದು ಅನಾಲಿಸಿಸ್ ಮಾಡ್ಬೇಕಂತಿದ್ದೀರಾ, ಫಾಲೋ ಮಾಡಿದಾಗ ಎವ್ರಿ ಟೈಮ್ ಯಾವಾಗ ರಿಸಲ್ಟ್ ಬರುತ್ತೆ, ಪ್ರತಿಯೊಂದು ಅಪ್ಡೇಟ್ ಸಿಗ್ತಾ ಇರುತ್ತೆ ನಿಮಗೆ. ಆ ಅಪ್ಡೇಟ್ ಥ್ರೂ ನೀವು ತಗೊಳ್ಬಹುದು. ಎವ್ರಿ ಮಂತ್ ಏನ್ ನೋಡ್ಬೇಕನ್ನಂಗಿಲ್ಲ, ಅದು ಯಾವಾಗ ಹೊಸ ಅಪ್ಡೇಟ್ ಬರುತ್ತೆ. ಬಿಕಾಸ್ ಏನಾಗಿರುತ್ತೆ ಅಂದ್ರೆ, ನಿಮ್ಮ 10 ಕಂಪ್ನಿ ಇದಾವೆ ಅನ್ಕೊಳ್ಳಿ, 10 ಕಂಪ್ನಿನೂ ಎಲ್ಲ ಒಂದೇ ಮಂತ್ ಅಲ್ಲಿ ರಿಪೋರ್ಟ್ ಕಳಿಸಲ್ಲ. ಒಂದೊಂದು ಕಂಪ್ನಿ ಒಂದೊಂದ್ಸಲ ಈ ಮಂತ್ ಅಲ್ಲಿ 5 ಕಂಪ್ನಿ ಕಳಿಸುತ್ತೆ, ಮುಂದಿನ ತಿಂಗಳಲ್ಲಿ 5 ಕಂಪ್ನಿ ಕಳಿಸುತ್ತೆ, ಅದ್ರ ಮುಂದಿನ ತಿಂಗಳಲ್ಲಿ ಮತ್ತೆ ಕಂಪ್ನಿದು ರಿಸಲ್ಟ್ ಬರಕ್ ಸ್ಟಾರ್ಟ್ ಆಗುತ್ತೆ. ಏನಾದ್ರು ಈ ತರ ಇದ್ದೇ ಇರ್ತವೆ. ಆಲ್ಮೋಸ್ಟ್ ನಿಮ್ಗೆ ಅದು ಡೈಲಿ ಬರ್ತಾನೆ ಇರುತ್ತೆ ಹೊಸ ನ್ಯೂಸ್. ಹಾಯ್ ಬ್ರದರ್, ನನ್ನ ಹೆಸರು ಯಶವಂತ್, ನಮ್ಮ ಊರು ಹಾಸನ. ನಾನು ಇವಾಗ 5 ಲಕ್ಷ ಇನ್ವೆಸ್ಟ್ ಮಾಡಿದ್ದೇನೆ. ಸ್ವಲ್ಪ ಬೇಸಿಕ್ ನಾಲೆಡ್ಜ್ ಇದೆ, ಆದರೆ ಕಂಪ್ನಿ ಎಲ್ಲ ಡೀಟೇಲ್ ತಿಳ್ಕೊಳೋದು ಕಷ್ಟ ಆಗುತ್ತಿದೆ, ಏಕೆಂದ್ರೆ ಇಂಗ್ಲಿಷ್ ನಾಲೆಡ್ಜ್ ಕಮ್ಮಿ. ಅದಕ್ಕೆ ಬೇರೆ ಅಡ್ವೈಸ್ ತಗೊಳ್ಳೋದು ಒಳ್ಳೇದಲ್ವಾ, ಇಲ್ಲ ಬೇಸಿಕ್ ನಾಲೆಡ್ಜ್ ಇದ್ರೆ ಸಾಕಾ? ಪ್ಲೀಸ್ ತಿಳಿದುಕೊಡಿ. 5 ಲಕ್ಷ 30 ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡಿದ್ದೇನೆ. ಅಯ್ಯಪ್ಪ, ತಪ್ಪೇನಿಲ್ಲ, 30 ಕಂಪ್ನಿ ಸ್ವಲ್ಪ ಜಾಸ್ತಿನೇ. ಬಟ್ ನೀವು ಬೇರೆ ಅಡ್ವೈಸ್ ತಗೊಳೋದು ಬೆಸ್ಟ್ ಅನ್ಸುತ್ತೆ ನನಗೆ. ಯಾಕಂದ್ರೆ ಕಂಪ್ಲೀಟ್ಲಿ ನಿಮಗೂ ಆಸೆ ಇದೆ ನಾನು ಒಬ್ಬ ಒಳ್ಳೆ ಇನ್ವೆಸ್ಟರ್ ಆಗ್ಬೇಕಂತ. ಹಂಗಂತ ಎಂಟೈರ್ ನನ್ನ ಕ್ಯಾಪಿಟಲ್ನೇ ನಾನು ಯೂಸ್ ಮಾಡೋದು ಒಳ್ಳೇದಲ್ಲ. ಏನ್ ಮಾಡಿ, ಸ್ವಲ್ಪ ದುಡ್ಡನ್ನ ಬೇರೆ ಕೊಡಿ. ಎಕ್ಸಾಂಪಲ್, ನೀವು ಒಂದು 50,000 ಮೇಲೆ ಇಟ್ಕೊಂಬೇಡಿ. 50,000ದಲ್ಲಿ 2 ಅಥವಾ 3 ಕಂಪ್ನಿ ಮಾತ್ರ ಸ್ಟಡಿ ಮಾಡಿ. ಒಂದು ಕಂಪ್ನಿನ ಸ್ಟಡಿ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗಿ, ಇದೇ ರೀತಿ ಒಂದೊಂದೇ ಕಂಪ್ನಿನ ಆಡ್ ಮಾಡ್ಕೊಂತ ಹೋಗಿ. ಓವರ್ ಎ ಪೀರಿಯಡ್ ಆಫ್ ಟೈಮ್ ನೋಡಿ, ನೀವು ಆ ಫಂಡ್ ಮ್ಯಾನೇಜರ್ ಅಥವಾ ನೀವು ಯಾರಿಗೆ ಕೊಟ್ಟಿರ್ತೀರಲ್ಲ ದುಡ್ಡು, ಅವ್ರಿಗಿನ್ನ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದೀರಾ ಅಥವಾ ಆ ಫಂಡ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ಯಾ ಅಂತ. ಆ ಫಂಡ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಅಂದ್ರೆ ಯಾಕೆ ಮಾಡ್ತಾ ಇದೆ ಅಂತ ಅನಲೈಸ್ ಮಾಡಿ, ನೀವು ಕಾಪಿ ಮಾಡಕ್ಕೆ ಟ್ರೈ ಮಾಡಿ, ನೀವು ಇಂಪ್ರೂವ್ ಆಗಿ. ನೀವೇ ಕುತ್ಕೊಂಡು ಎಲ್ಲ ಮಾಡಿ ಟ್ರಯಲ್ ಅಂಡ್ ಎರರ್ ಮಾಡಿದ್ರೆ ನಿಮ್ಗೆ ಗೊತ್ತೇ ಆಗಲ್ಲ, ನೀವೇ ಎಕ್ಸ್ಪರ್ಟ್ ಅನ್ಕೊಂಡ್ಬಿಡ್ತೀರಾ. ನಾನು ಮಾಡ್ತಿರೋದೇ ಕರೆಕ್ಟ್ ಅನ್ಕೊಂಡ್ಬಿಡ್ತೀರಾ. ಕಲ್ಸಕ್ಕೆ ಯಾರು ಇರಲ್ಲ ನಿಮ್ಗೆ, ನೀವು ಕಲಿಯೋದಿಲ್ಲಲ್ಲ. ಏನ್ ಮಾಡಬೇಕು, ನೀವು 10% ಅಮೌಂಟ್ ಮಾತ್ರ ಇಟ್ಕೊಬೇಕು. 90% ಅಮೌಂಟ್ ನ ಎಕ್ಸ್ಪರ್ಟ್ಗಳ ಕೈಲಿ ಕೊಟ್ಬಿಡಿ. ಯಾರನ್ನ ಸೆಬಿ ರಿಜಿಸ್ಟರ್ ಫಂಡ್ ನೋಡ್ಕೊಂಡಿರ್ತಾರಲ್ವಾ, ಫಂಡ್ ಮ್ಯಾನೇಜರ್ಸ್, ಅವ್ರ ಕೈಲಿ ಕೊಟ್ಬಿಡಿ, ಅವ್ರು ನೋಡ್ಕೊಂತಾರೆ. ನೀವು ನಿಮ್ದೇನು 10% ದುಡ್ಡು ಇದೆಯಲ್ಲ, ಈ 10% ದುಡ್ಡಿಂದ ನೀವು ಟ್ರಯಲ್ ಅಂಡ್ ಎರರ್ ಮಾಡಿ. ನಿಮ್ಮ ಎಂಟೈರ್ ದುಡ್ಡಲ್ಲಿ ಟ್ರಯಲ್ ಅಂಡ್ ಎರರ್ ಮಾಡಬೇಡಿ. ಇದೊಂಥರ ಗ್ಯಾಮ್ಲಿಂಗ್ ಮಾಡ್ದಂಗೆ ಆಗ್ಬಿಡುತ್ತೆ. ನಿಮಗೆ ಬೇಸಿಕ್ ಕಲ್ತ್ಕೊಂಡ್ಬಿಟ್ಟು ನಾನು ಸ್ಟಾಕ್ನ ನಾನೇ ಅನಾಲಿಸಿಸ್ ಮಾಡ್ತೀನಿ, ನಾನೇ ಬೈ ಮಾಡ್ತೀನಿ, ನಾನೇ ಸೆಲ್ ಮಾಡ್ತೀನಿ ಅಂತ ಗ್ಯಾಮ್ಲಿಂಗ್ ಮಾಡ್ದಂಗೆ ಆಗುತ್ತೆ. ಗ್ಯಾಮ್ಲಿಂಗ್ ಅಂದ್ರೆ ಏನು? ಯಾವುದೇ ವಿಷಯ ತಿಳ್ಕೊಂಡಲೇ ಮಾಡೋ ಎಲ್ಲ ಕೆಲಸನೂ ಗ್ಯಾಮ್ಲಿಂಗ್. ನಿಮ್ಗೆ ಏನಾದರೂ ಆ ಥರ ಅಡ್ವೈಸ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಗೂಗಲ್ ಫಾರ್ಮ್ ಇದೆ, ಗೂಗಲ್ ಫಾರ್ಮ್ ಅಲ್ಲಿ ಎಂಟ್ರಿ ಮಾಡಿ ನಮ್ಮ ಟೀಮ್ ಕಾಲ್ ಮಾಡಿ ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಅಣ್ಣ, ನನಗೆ 21 ವರ್ಷ, ನೀವು ಯಾವಾಗಲೂ ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳಿ ಅಂತ ಹೇಳ್ತಿರ್ತೀರಾ, ಒಳ್ಳೆಯದು. ಆದರೆ ನಾನು ಚಿಕ್ಕವನಿದ್ದಾಗ ಸೈಕಲಲ್ಲಿ ಬಿದ್ದು ಬೆರಳು ಫ್ರ್ಯಾಕ್ಚರ್ ಮಾಡಿಕೊಂಡಿದ್ದೇನೆ, ಮೂಳೆ ಕಟ್ಟಾಗಿದೆ. ಇವಾಗ ನಾನು ಎಲ್ಲಿ ಇನ್ಶೂರೆನ್ಸ್ ತಗೊಳ್ಳೋದು? ಮುಂದೆ ಒಂದು ದಿವಸ ಇದು ಪ್ರಾಬ್ಲಮ್ ಆಗಬಹುದು, ಅಥವಾ ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳೋ ಮುಂಚೆನೇ ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ಳೋದು ಒಳ್ಳೆಯದಾ? ನಾನು ಪ್ರತಿ ದಿವಸ ನಿಮ್ಮ ವಿಡಿಯೋನ ನೋಡ್ತಾ ಇರ್ತೀನಿ, ಒಂದೊಂದು ವಿಡಿಯೋನು 2 ಸಾರಿ ನೋಡ್ತೀನಿ. ನಿಮ್ಮಿಂದ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಬಂದಿದೆ. ಲವ್ ಫ್ರಮ್ ಕೊಪ್ಪಳ. ಥ್ಯಾಂಕ್ ಯು ಬ್ರದರ್. ನಿಮಗೆ ಹೆಲ್ತ್ ಇನ್ಶೂರೆನ್ಸ್ ತೊಗೊಳ್ಬೇಕಂದ್ರೆ, ನಿಮ್ಮ ಮೂಳೆ ಕಟ್ಟಾಗಿದೆ ಅಂದರೆ ಮೂಳೆ ಕಟ್ಟಾಗಿರೋದ್ರಿಂದ ಮತ್ತೆ ಫ್ಯೂಚರಲ್ಲಿ ಇನ್ನೇನು ಪ್ರಾಬ್ಲಮ್ ಬರುತ್ತೆ ಅಂತ ನನಗಂತೂ ಅನಿಸಲ್ಲ. ಬಿಕಾಸ್ ಅದು ಮುಗ್ದೋಗಿದೆಯಲ್ಲ, ಒಂದ್ಸಲ ಮೂಳೆ ಕಟ್ಟಾಗಿದ್ರೆ ಮತ್ತೆ ಅದರಿಂದ ಏನು ಪ್ರಾಬ್ಲಮ್ ಬರುತ್ತೆ? ಇದು ಶುಗರು BP ಥರ ಅಲ್ಲ. ಶುಗರ್ BP ಏನಂದರೆ ಒಂದ್ಸಲ ಶುಗರ್ ಬಂದರೆ ಸಾಕು ಮನುಷ್ಯಂಗೆ, ಇನ್ನು ಉಳಿದಿದ್ದ ಕಾಯಿಲೆ ಎಲ್ಲ ಆಟೋಮೆಟಿಕ್ಲಿ ಬರುತ್ತೆ. BPನೂ ಶುಗರಿಂದ ಬರುತ್ತೆ, ಕಿಡ್ನಿ ಫೇಲ್ಯೂರ್ ಶುಗರಿಂದ ಬರುತ್ತೆ, ಲಿವರ್ ಪ್ರಾಬ್ಲಮ್ ಶುಗರಿಂದ ಬರುತ್ತೆ, 90% ಕಾಯಿಲೆ ಶುಗರಿಂದ ಬರುತ್ತೆ.
ಶುಗರಿಂದ ಬೇರೆ ಬೇರೆ ಕಾಯಿಲೆಗಳು ಬರ್ತವೆ, ಥೈರಾಯ್ಡ್ ಬರುತ್ತೆ, ಎಲ್ಲ ಬರುತ್ತೆ. ಬಟ್ ಮೂಳೆ ಮುರಿದೋಗಿರೋದು ಅದೊಂದು ಆಕ್ಸಿಡೆಂಟ್ ಅಲ್ಲ, ಅದರಿಂದ ಮತ್ತೆ ಬೇರೆ ಕಾಯಿಲೆ ಏನು ಬರುತ್ತೆ ಗೊತ್ತಿಲ್ಲ. ನೀವೊಂದ್ಸಲ ನಮ್ಮ ಟೀಮ್ನ ಕಾಂಟ್ಯಾಕ್ಟ್ ಮಾಡಿ, ಹೆಲ್ತ್ ಇನ್ಶೂರೆನ್ಸ್ ಅನ್ನೋ ಒಂದು ಗೂಗಲ್ ಫಾರ್ಮ್ ಇದೆ, ಆ ಗೂಗಲ್ ಫಾರ್ಮಲ್ಲಿ ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿ ಒಂದ್ಸಲ ಟ್ರೈ ಮಾಡಿ ಹೆಲ್ತ್ ಇನ್ಶೂರೆನ್ಸ್ ಕೊಡ್ತಾರಾ ಇಲ್ಲ ಅಂತ ಕೇಳಿಕೊಂಡು ಆಮೇಲೆ ನೀವು ಹೆಲ್ತ್ ಇನ್ಶೂರೆನ್ಸ್ ತೊಗೊಳ್ಳಿ. ಯಾಕಂದರೆ ಹೆಲ್ತ್ ಇನ್ಶೂರೆನ್ಸ್ದು ವ್ಯಾಲ್ಯೂ ನಿಮಗೆ ಜಾಸ್ತಿ ಗೊತ್ತಿರುತ್ತೆ, ಬಿಕಾಸ್ ಕೈ ಮುರ್ಕೊಂಡಾಗ ಹಾಸ್ಪಿಟ್ಲಿಗೆ ದುಡ್ಡಿಟ್ಟಿರೋದು ಅಮೌಂಟು ನಿಮಗೆ ಜಾಸ್ತಿ ಗೊತ್ತಿರುತ್ತೆ, ಅದಕ್ಕೆ ಕೇಳ್ತಾ ಇದ್ದೀರಾ. ಟ್ರೈ ಮಾಡಿ ಒಂದ್ಸಲ. ಹಾಯ್ ಅಭಿ ಸರ್, ದೇರ್ ಇಸ್ ಎ ಲಾಟ್ ಆಫ್ ಫ್ಲಕ್ಚುವೇಷನ್ ಇನ್ ಝೊಮ್ಯಾಟೊ NSE ಸ್ಟಾಕ್ 200 to 230. ಎವ್ರಿ ವೀಕೆಂಡ್ ಸ್ಟಾಕ್ ಪ್ರೈಸ್ grows up and weekday it will down. So every week I can buy Zomato stocks in equity and sell during the weekend when the share price is higher. In this way I can get the return 15% every week. Please explain me this bro from North Karnataka. Nice video editing and explanation. Thank you. Bro, ಇವಾಗ ಏನೋ Zomato 15% ಮೇಲೆ ಹೋಗ್ತಾ ಇದೆ. ಏನಾಗುತ್ತೆ ಗೊತ್ತಾ, ನೀವು ಯಾವಾಗ ಬೈ ಮಾಡ್ತೀರಲ್ವಾ ಲಾಂಗ್ ಟರ್ಮ್, ನೀವು ಯಾವಾಗ ಅದನ್ನು 30 ರೂಪಾಯಿಗೆ ಸೆಲ್ ಮಾಡ್ಬೇಕಂತ ಬೈ ಮಾಡ್ತೀರಲ್ವ, ಅಲ್ಲಿಂದ ಕೆಳಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ 170ಕ್ಕೆ ಬರುತ್ತೆ, 170ಕ್ಕೆ ಬಂದು 150ಕ್ಕೆ ಬರುತ್ತೆ. ಅಥವಾ ನೀವು 230ಕ್ಕೆ ಸೆಲ್ ಮಾಡ್ತೀರಲ್ವ, 230ಕ್ಕೆ ಸೆಲ್ ಮಾಡಿದ್ಮೇಲೆ 250ಕ್ಕೆ ಹೋಗುತ್ತೆ, 300ಕ್ಕೆ ಹೋಗುತ್ತೆ. ಅವಾಗ ಏನು ಮಾಡ್ತೀರಾ? ಟ್ರೇಡಿಂಗಲ್ಲಿ, ಅದರಲ್ಲೂ ಈ ಸ್ವಿಂಗ್ ಟ್ರೇಡಿಂಗಲ್ಲಿ ಇದೇ ಪ್ರಾಬ್ಲಮ್ಮು. ನಾವೇನಾದರೂ ಸೆಲ್ ಮಾಡಿದ್ಮೇಲೆ ಮೇಲೆ ಹೋಗುತ್ತೆ, ಬೈ ಮಾಡಿದ್ಮೇಲೆ ಕೆಳಗೆ ಬರುತ್ತೆ. ಇದನ್ನು ಮಾಡೋದಕ್ಕಿಂತ ಲಾಂಗ್ ಟರ್ಮಲ್ಲಿ ಥಿಂಕ್ ಮಾಡಿ, ನಿಮಗೆ ಇದು ವರ್ಕೌಟ್ ಆಗ್ತಾ ಇದ್ದರೆ ಮಾಡಿ, ಟ್ರಯಲ್ ಆ್ಯಂಡ್ ಎರರ್ ಮಾಡಿ, ಫುಲ್ ಕ್ವಾಂಟಿಟಿ ಮಾಡಬೇಡಿ, ಫುಲ್ ಕ್ವಾಂಟಿಟಿ ಸೆಲ್ ಮಾಡಬೇಡಿ. ಈಗ ನಿಮ್ಮ ಹತ್ರ ಏನಾದರೂ 100 ಕ್ವಾಂಟಿಟಿ ಇದ್ದರೆ 10 ಕ್ವಾಂಟಿಟಿ ಸೆಲ್ ಮಾಡಿ, ಮೇಲೆ ಹೋಗ್ತಾ 10 ಕ್ವಾಂಟಿಟಿ ಸೆಲ್ ಮಾಡಿ, ಕೆಳಗೆ ಬಂದರೆ ಅದೇ 10 ಕ್ವಾಂಟಿಟಿ ಬೈ ಮಾಡಿ. ಈ ಥರ ಬೇಕಾದ್ರೆ ಟ್ರಯಲ್ ಆ್ಯಂಡ್ ಎರರ್ ಮಾಡಿ. ನಮ್ಮ ಕ್ಲೈಂಟ್ ಒಬ್ಬರು ಮಾಡ್ತಾಯಿದ್ರು ಇರ್ತಾರೆ, ಅವ್ರ ಹತ್ರ ಜಾಸ್ತಿ ಕ್ವಾಂಟಿಟಿ ಇರ್ತಿತ್ತು, 50,000 ಗಟ್ಟಲೆ. ಅವ್ರೇನು ಮಾಡೋರು 1000-2000 ಶೇರ್ ಸೆಲ್ ಮಾಡ್ತಾಯಿದ್ರು, ಕೆಳಗಡೆ ಬಂದರೆ ಮತ್ತೆ ಬೈ ಮಾಡ್ತಿದ್ರು. ಇದರಿಂದ ಶೇರ್ ಪ್ರೈಸ್ದು ಆವ್ರೇಜ್ ಕಮ್ಮಿ ಆಗ್ತಾ ಇತ್ತು. ಬಟ್ ಒಂದೊಂದ್ಸಲ ಏನಾಗುತ್ತೆ, ನಾವು ಸೆಲ್ ಮಾಡಿದ್ಮೇಲೆ ಸಡನ್ನಾಗಿ ಮೇಲೆ ಹೋಗಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಜಾಸ್ತಿ ಕ್ವಾಂಟಿಟಿ ಇದ್ದರೆ ಈ ಥರ ಮಾಡ್ಬೋದು, ಬಟ್ ಕಮ್ಮಿ ಕ್ವಾಂಟಿಟಿನಲ್ಲಿ ಹೆಂಗೆ ಬರುತ್ತೆ ನನಗೆ ಗೊತ್ತಿಲ್ಲ, ಐಡಿಯಾ ಇಲ್ಲ. ಬ್ರೋ, ಪೆನಿ ಸ್ಟಾಕ್ನ ಬೈ ಮಾಡಬೇಡಿ ಅಂತೀರಾ, LCD ಇನ್ವೆಸ್ಟ್ಮೆಂಟ್ ಥರ ಮೇಲೆ ಹೋಯ್ತು, ಅದು 3.5 ಪೈಸಲ್ಲಿ ಟ್ರೇಡ್ ಆಗ್ತಾ ಇತ್ತು, ಇವಾಗ ಅದು ಮೇಲೆ ಹೋಗಿದೆ. ಪ್ಲೀಸ್ ಎಕ್ಸ್ಪ್ಲೇನ್ ಮೀ. ನೀವು ಎಕ್ಸ್ಪ್ಲೇನ್ ಮಾಡಲೇಬೇಕು. ಓಕೆ ಬ್ರೋ, ನೀವು ಹೇಳಿದ್ಮೇಲೆ ಮಾಡಲೇಬೇಕು. LCD ಇನ್ವೆಸ್ಟ್ಮೆಂಟು 3.53ನಲ್ಲಿ ಟ್ರೇಡ್ ಆಗ್ತಾ ಇತ್ತಲ್ಲ, ಅವಾಗ ಯಾವನಿಗೂ ಸಿಗ್ತಿರ್ಲಿಲ್ಲ. ನಾವು ಟ್ರೈ ಮಾಡಿ ಯಾವನಿಗೂ ಶೇರ್ ಸಿಗ್ತಿರ್ಲಿಲ್ಲ. ಯಾಕಂದರೆ ಆ ಶೇರ್ ವರ್ತು 2 ಲಕ್ಷ, 3 ಲಕ್ಷ, 4 ಲಕ್ಷ ಅಂತ ನಮಗೆ ಗೊತ್ತಿತ್ತು. ನಮಗಲ್ಲ, ಎಲ್ಲವನಿಗೂ ಗೊತ್ತು. ಅದಕ್ಕೆ ಈಗ ಯಾರು ಬೈ ಮಾಡಿರ್ತಾರಲ್ಲ, ಶೇರ್ ಅಂದರೆ ಏನು ಹೇಳಿ, ಯಾರನ್ನ ಸೆಲ್ ಮಾಡಿದ್ರೆ ಬೈ ಮಾಡೋಕ್ಕಾಗುತ್ತೆ. 3 ರೂಪಾಯಿಗೆ 53 ರೂಪಾಯಿ ಪೈಸಾ ಟ್ರೇಡ್ ಆಗ್ತಾ ಇದೆ ಅಂದರೆ ಯಾರನ್ನ ಕೊಡೋಕೆ ರೆಡಿ ಇರಬೇಕಲ್ಲ. ಆ ಟೈಮಲ್ಲಿ ಯಾರು ಕೊಡೋಕೆ ರೆಡಿ ಇರಲಿಲ್ಲ. ಅವನಿಗೂ ಗೊತ್ತಿದೆ ಆ ಶೇರ್ ಪ್ರೈಸ್ ಎಷ್ಟು ವ್ಯಾಲ್ಯೂ ಇದೆ ಅಂತ. ಇದರಿಂದ ನೀವು ಆ ಶೇರ್ನ ಬೈ ಮಾಡೋಕ್ಕಾಗ್ತಿರ್ಲಿಲ್ಲ. ಅದು ಪೆನಿ ಸ್ಟಾಕ್ ಅಲ್ಲವೇ ಅಲ್ಲ ಫಸ್ಟ್ ಆಫ್ ಆಲ್. ಇದರಿಂದ ಅದು ಮೇಲೋಗಿಲ್ಲ, ಬಂದ್ಬಿಟ್ಟು 3 ರೂಪಾಯಿಂದ 1 ಲಕ್ಷ ಈಗೇನಿದೆಯಲ್ಲ, ಅದು ಆ ಥರ ಆಗಿಲ್ಲ. BSE ಏನು ಮಾಡ್ತು, BSE ಬಂದ್ಬಿಟ್ಟು ಒಂದು ರೂಲ್ ಸೆಟ್ ಮಾಡ್ತು, ನಿಮ್ಮದು ಮಿನಿಮಮ್ 20 to 30% ಫೇರ್ ವ್ಯಾಲ್ಯೂನಲ್ಲಿ ಟ್ರೇಡ್ ಆಗಬೇಕು ನೀವು ಅಂತ. ಅವಾಗ ಪ್ರೈಸ್ ಜಾಸ್ತಿ ಆಯಿತು. ಅದೇ ರೀತಿ ಇವಾಗ ಇನ್ನೊಂದು ಶೇರ್ ಇದೆ, ಟಪಾರಿಯಾ ಟೂಲ್ಸ್ ಅಂತ. ಇವ್ರ ಹತ್ರ 140 ಕೋಟಿ ಮ್ಯೂಚುವಲ್ ಫಂಡಲ್ಲಿದೆ. ಆ ಕಂಪ್ನಿಯ ಶೇರ್ ಪ್ರೈಸ್ ಬಂದ್ಬಿಟ್ಟು 18 ರೂಪಾಯಿ ಇದೆ, ಮಾರ್ಕೆಟ್ ಕ್ಯಾಪ್ ಬಂದ್ಬಿಟ್ಟು 27 ಕೋಟಿ ರೂಪಾಯಿ ಇದೆ. ಈ ಕಂಪ್ನಿ ಹತ್ರ 140 ಕೋಟಿ ರೂಪಾಯಿ ಮ್ಯೂಚುವಲ್ ಫಂಡಲ್ಲಿದೆ. ಬುಕ್ ವ್ಯಾಲ್ಯೂ ಎಷ್ಟಿದೆ ಗೊತ್ತಾ ಈ ಕಂಪ್ನಿದು? 229 ರೂಪಾಯಿ ಇದೆ. ಬುಕ್ ವ್ಯಾಲ್ಯೂ ಬಂದ್ಬಿಟ್ಟು ಒಂದೊಂದ್ಸಲ ಮ್ಯಾನಿಪ್ಯುಲೇಟ್ ಮಾಡಿರ್ತಾರೆ, ಅಂದರೆ ಅಲ್ಲಿ ಮಿಷಿನರಿ ಅಷ್ಟಿದೆ, ಇಷ್ಟಿದೆ ಅಂತೆಲ್ಲ ತೋರಿಸಿರ್ತಾರೆ, ಅದಕ್ಕೆ ಅದನ್ನು ನಂಬಕ್ಕಾಗಲ್ಲ. ಬಟ್ ಕ್ಯಾಶ್ ಇದೆ ಅಲ್ಲ, ಮ್ಯೂಚುವಲ್ ಫಂಡ್ ಈಸ್ ಈಕ್ವಲ್ ಟು ಕ್ಯಾಶ್ ಅಲ್ವಾ? ಈಗ ನೀವೇನಾದ್ರೂ ಆ ಕಂಪ್ನಿನ 27 ಕೋಟಿ ಕೊಟ್ಟು ಬೈ ಮಾಡಿದ್ರೆ, ಆ ಕಂಪ್ನಿ ನೀವು ನಾಳೆನೇ ಸೆಲ್ ಮಾಡಿಬಿಡ್ತೀನಿ ಅಂತ ನೀವೇನಾದ್ರು ಸೆಲ್ ಮಾಡೋಕ್ಕೆ ಹೋದರೆ ನಿಮಗೆ 140 ಕೋಟಿದು ಮ್ಯೂಚುವಲ್ ಫಂಡ್ ಸಿಗುತ್ತೆ. ಅಂದರೆ ನೀವು ಸ್ಟಿಲ್ ಈ ಕಂಪ್ನಿದು ಪ್ಲ್ಯಾಂಟು, ಮಿಷಿನರಿ ಎಲ್ಲ ಕಿತ್ತು ಬಿಸಾಕಿ ಲೆಕ್ಕಕ್ಕೆ ಇಡೋದು ಬೇಡ ಅಂದರೂ ಕೂಡ ನಿಮಗೆ 110 ಕೋಟಿ ಲಾಭ ಆಗುತ್ತೆ. ಅದಲ್ದಲ್ಲೇ ಈ ಕಂಪ್ನಿ ಹತ್ರ 10 ಕೋಟಿ ಪ್ಯೂರ್ ಕ್ಯಾಶ್ ಇದೆ. ಬ್ಯಾಂಕಲ್ಲಿ ಇಟ್ಟಿದ್ದಾರೆ ಕ್ಯಾಶು. ಬ್ಯಾಲೆನ್ಸ್ ಶೀಟ್ ತೆಗೆದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಬ್ಯಾಂಕಲ್ಲಿ ಇಟ್ಟಿದ್ದಾರೆ ಕ್ಯಾಶು, ಪ್ಯೂರ್ ಕ್ಯಾಶ್ ಇದೆ. ಅಂದರೆ ಇದೊಂದು 140 ಕೋಟಿ, ಇದೊಂದು 10 ಕೋಟಿ ಸೇರಿದ್ರೆ 150 ಕೋಟಿನ. ಬೇರೆ ಬೇರೆ ಮಿಷಿನರಿ ನನಗೇನು ಬೇಡಪ್ಪ, ಫ್ರೀ, ನನಗೇನು ಬೇಡ, ಅದೆಲ್ಲ ಗುಜ್ರಿಗೆ ಹಾಕಿದ್ರು 5 ರೂಪಾಯಿ ತಗೊಳಲ್ಲ ಅಂತ ಅನ್ಕೊಂಡ್ಬಿಡೋಣ. ಈಗ ನನಗೆ ಈ ಕಂಪ್ನಿನ ನಾನು ಬೈ ಮಾಡ್ತೀನಿ, 28 ಕೋಟಿ ಕೊಟ್ಟು ಬೈ ಮಾಡ್ತೀನಿ. ನಾಳೆನೇ ಈ ಕಂಪ್ನಿನ ಡಿಸಾಲ್ವ್ ಮಾಡಿಬಿಡ್ತೀನಿ. ನನಗೆ ಈ ಕಂಪ್ನಿ ನಡ್ಸೋಕ್ಕೆ ಇಷ್ಟ ಇಲ್ಲ ಗುರು, ನಾನು ಈ ಕಂಪ್ನಿನಲ್ಲಿ ಏನು ಅಸೆಟ್ ಇದೆ ಎಲ್ಲನೂ ಸೆಲ್ ಮಾಡಿ ನಾನು ತಗೊಳ್ತೀನಿ ಅಂತ. ಏನಿದೆ? ಮ್ಯೂಚುವಲ್ ಫಂಡ್ ಇದೆ, ಕ್ಯಾಶ್ ಇದೆ. 150 ಕೋಟಿನಲ್ಲಿ 27 ಕೋಟಿ ನಾನು ಕೊಟ್ಟಿದ್ದೀನಿ. 27 ಕೋಟಿ ಕೊಟ್ಟಾಗ ಎಷ್ಟು ಉಳಿತು? 123 ಕೋಟಿ ಉಳಿತು. ವಿತೌಟ್ ಎನಿ ರಿಸ್ಕು 5x ಲಾಭ ಮಾಡಿದೆ. ನಾನೇ ಒಬ್ಬನೇನ ಬುದ್ಧಿವಂತ ಜಗತ್ತಲ್ಲಿ? ನಂತರ ಯಾರು ಯೋಚನೆ ಮಾಡಲ್ವಾ? ನಾನೇ ಐನ್ಸ್ಟೈನ್ನ 3ನೇ ಮೊಮ್ಮಗನ? ಬೇರೆ ಯಾರಿಗೂ ಐಡಿಯಾನೇ ಇರಲ್ವಾ? ಈ ಥರ 1000 ಜನಕ್ಕೆ ಐಡಿಯಾ ಇರುತ್ತೆ. ಅದಕ್ಕೇ ಅವ್ನು ಶೇರ್ ಸೆಲ್ ಮಾಡೋನು ಯಾರು ಸೆಲ್ ಮಾಡ್ತಿಲ್ಲ. ಈ ಶೇರ್ನ ಬೈ ಮಾಡಿ ನೋಡೋಣ. ಇದು ಪೆನ್ನಿ ಸ್ಟಾಕ್ ಇರ್ಬೋದು,
ಬಟ್ ಈ ಥರ ಇದರಲ್ಲಿ ಕಾಣ್ತಾ ಇದೆ ಕಣ್ಣಿಗೆ. ಪೆನ್ನಿ ಸ್ಟಾಕ್ ಪ್ರಾಬ್ಲಮ್ ಏನಂದರೆ ಈಗ ವೊಡಾಫೋನ್ ಐಡಿಯಾದು 7 ರೂಪಾಯಿ 8 ರೂಪಾಯಿನಲ್ಲಿ ಟ್ರೇಡ್ ಆಗ್ತಾ ಇದೆಯಾ. ಇದು ಏನು ಪ್ರಾಬ್ಲಮ್ ಅಂದರೆ ಇದು ಬಿಸ್ನೆಸ್ ಮಾಡಲ್ಲೇ ಕೆಟ್ಟೋಗ್ಬಿಟ್ಟಿದೆ, ಹೋಗಿದೆ. ಇದು ನೀವು ಲಾಭ ಆದಮೇಲೆ ಈ ಪೆನ್ನಿ ಸ್ಟಾಕ್ ಮೇಲೆ ಹೋಗೋದು, ಈ ಕಂಪ್ನಿ ಲಾಭ ಮಾಡಿದ್ಮೇಲೆ ಪೆನ್ನಿ ಸ್ಟಾಕ್ ಮೇಲೆ ಹೋಗೋದು. ಅಂದರೆ ಟರ್ನ್ ಅರೌಂಡ್ ಆಗಬೇಕು ಬಿಸ್ನೆಸ್ಸು ಟರ್ನ್ ಅರೌಂಡ್ ಆಗಬೇಕಂದ್ರೆ ಭಾರಿ ಕಷ್ಟ, ಭಯಂಕರ ಕಷ್ಟ ಅದು. ಇದಕ್ಕಿಂತ ಬೆಸ್ಟ್ ನೀವು ಡ್ರೀಮ್ 11ನಲ್ಲಿ 59 ರೂಪಾಯಿ ಹಾಕ್ಬಿಟ್ಟು ಟೀಮ್ ಮಾಡ್ಬೋದು. ಅಲ್ಲಿ ಗೆಲ್ಲೋ ಪ್ರಾಬಬಿಲಿಟಿ ಇದೆ, ಇಲ್ಲಿ ಕಮ್ಮಿ ಇದೆ. ಯಾಕಂದರೆ ಎಂಟೈರ್ ವೊಡಾಫೋನ್ ನೆಟ್ವರ್ಕು ವಾಪಸ್ ಪ್ರಾಫಿಟಬಲ್ ಆಗೋ ಚಾನ್ಸಸ್ಸು ವೆರಿ 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 ಲೋ ಇದೆ. ದಟ್ ಈಸ್ 0.01% ಇರ್ಬೋದು. ವಿನ್ನಿಂಗ್ ಪರ್ಸೆಂಟೇಜ್ ಈಸ್ ವೆರಿ ಲೋ ಅಲ್ಲ, ಯಾಕೆ ಅಲ್ಲೋಗಿ ನಾವು ಗೇಮ್ ಮಾಡಬೇಕು? ಪೆನ್ನಿ ಸ್ಟಾಕ್ಸ್ ಇವೇ ಪ್ರಾಬ್ಲಮ್. ಹಂಗಂತ ಟಪಾರಿಯ ಟೋಲ್ನ ಬೈ ಮಾಡೋಕ್ಕೆ ಟ್ರೈ ಮಾಡಿ, ಸಿಕ್ಕರೆ ನಿಮ್ಗೆ ಹಂಗ್ಬಿಟ್ಟಿದ್ದು ಬೈ ಸೆಲ್ ರೆಕಮೆಂಡೇಶನ್ ಅಲ್ಲ. ನೀವು ಅದನ್ನು ಯೋಚನೆ ಮಾಡಿ, ನೀವು ಹೋಗಿ ಬ್ಯಾಲೆನ್ಸ್ ಶೀಟಲ್ಲಿ ಹೋಗಿ ನೋಡಿ ಅವ್ರ ಹತ್ರ ಎಷ್ಟು ಕ್ಯಾಶ್ ಇದೆ, ಎಷ್ಟು ಮ್ಯೂಚುವಲ್ ಫಂಡ್ ಇದೆ. ಮ್ಯೂಚುವಲ್ ಫಂಡ್ ಹೆಸರೆಲ್ಲ ಬರುತ್ತೆ, ಯಾವ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅಂತ. ಹಾಯ್ ಸರ್, ದಿಸ್ ಈಸ್ ಶರತ್ ಫ್ರಮ್ ಶೃಂಗೇರಿ. My question, my dad bought share on 2007 on the document basis. Now I need to transfer that share in present apps. How I do that? ಬ್ರದರ್, ನೀವು ಈ ಶೇರ್ನ ಡಿಮೆಟರಲೈಸ್ ಮಾಡಬೇಕು. ಅಂದರೆ ಈಗ ಅದು ಮೆಟೀರಿಯಲ್ ಆಗಿದೆಯಲ್ಲ, ಒಂದು ಕಾಗದ ಆಗಿದೆ, ಕಾಗದ ಆಗಿರೋದನ್ನು ನೀವು ಡಿಮೆಟರಲೈಸ್ ಮಾಡಬೇಕು. ಡಿಮೆಟರಲೈಸ್ ಆದಮೇಲೆ ನಿಮ್ಮ ಡಿಮೆಟ್ ಅಕೌಂಟಿಗೆ ಬರುತ್ತೆ. ಆ ಕಂಪ್ನಿ ಫಸ್ಟು ಟ್ರೇಡ್ ಆಗ್ತಾ ಇರಬೇಕು, ಮಾರ್ಕೆಟಲ್ಲಿ ಟ್ರೇಡ್ ಆಗ್ತಾ ಇದೆ ಅಂದರೆ ಮಾಡೋದು ಈಸಿ. ಅದಕ್ಕೆ ನೀವೇನು ಮಾಡ್ಬೋದು, ನಮಗೆ ಇದಕ್ಕೆ ಅಂತಲೇ ಒಬ್ಬರು ಎಕ್ಸ್ಪರ್ಟ್ ಇದ್ದಾರೆ, ಆ ಎಕ್ಸ್ಪರ್ಟ್ದು ನಂಬರ್ ಕೊಟ್ಟಿರ್ತೀನಿ, ಅವ್ರಿಗೆ ಕಾಲ್ ಮಾಡಿ ನಿಮ್ಮದು ಎಕ್ಸ್ಪ್ಲೇನ್ ಮಾಡಿ ಓಕೆ ಅಂದರೆ ನೀವು ಒಂದ್ಸಲ ಬೆಂಗಳೂರಿಗೆ ಬರಬೇಕಾಗುತ್ತೆ. ಬೆಂಗಳೂರಿಗೆ ಬಂದು ಇದೆಲ್ಲ ಫಿಸಿಕಲಿ ನಡೆಯುತ್ತೆ, ಆನ್ಲೈನಲ್ಲಿ ಏನೂ ಆಗಲ್ಲ, ಇದೆಲ್ಲ ಫಿಸಿಕಲಿ ನಡೆಯೋ ಪ್ರೋಸೆಸ್ಸು. ನೀವು ಬೆಂಗಳೂರಿಗೆ ಬಂದು ನಿಮ್ಮದು ಅದನ್ನು ಪ್ರೋಸೆಸ್ ಆದಮೇಲೆ ಅದು ನಿಮಗೆ ಡಿಮ್ಯಾಟ್ ಅಕೌಂಟಿಗೆ ಬರುತ್ತೆ. ಇದಕ್ಕೆಲ್ಲ 2 ತಿಂಗಳು 3 ತಿಂಗಳು ಟೈಮ್ ತಗೊಳುತ್ತೆ, ಇಮಿಡಿಯೇಟ್ಲಿ ಆಗಲ್ಲ, ಲೇಟ್ ಪ್ರೋಸೆಸ್ ಇದು. ಐ ಆಮ್ 22 years old with a salary of 45K per month. I save around 30K to 33K monthly and don't contribute to my household expenses. I'm interested in investing in my savings to stock. Currently I have portfolio worth of 1.4 lakh which is down by 10%. My family own a home but it is an old house, too small, 4 member. We have collective savings of 20 lakhs and planning to build a new house. Estimated cost is 60 lakhs. My mother want me to contribute in a home loan EMI along with my father so we can pay it off faster. My father and I only earning member. He saves around 30 to 35K while I save around 30K. Given this situation, I am unsure whether prioritize building the home or focus ಆನ್ ಇನ್ವೆಸ್ಟಿಂಗ್. ವಾಟ್ ಶುಡ್ ಐ ಡೂ? ಬ್ರೋ, ಇದು ಕಂಪ್ಲೀಟ್ಲಿ ಟ್ರಿಕ್ಕಿ ಕ್ವಶನು. ಇದರಲ್ಲಿ ಫ್ಯಾಮಿಲಿ ಎಮೋಷನ್ ಕೂಡ ಇದೆ, ನಿಮ್ಮದು ಫ್ಯೂಚರ್ ಗೋಲ್ ಕೂಡ ಇದೆ. ನಿಮ್ಮ ತಂದೆ ಕೂಡ ವಯಸ್ಸಾಗ್ತಾ ಇದೆ, ಬಟ್ ಅವ್ರಿಗೆ ಅದು ಫೀಲಿಂಗ್ ಕಾಡ್ತಾ ಇರುತ್ತೆ, ನಾನು ಇಷ್ಟು ದಿವಸ ಏನೂ ಮಾಡಿಲ್ಲ, ನನಗೊಂದು ಮನೆ ಮಾಡಬೇಕಿತ್ತು, ನಾನೊಂದು ಮನೆ ಕಟ್ಟಬೇಕಿತ್ತು ಅನ್ನೋದೊಂದು ಫೀಲಿಂಗ್ ಇರುತ್ತೆ. ಅವರು ಈಗ ನಿಮ್ಮ ಮೇಲೆ ಡಿಪೆಂಡ್ ಆಗಿದ್ದಾರೆ. ಬೆಟರ್ ನೀವು ಮನೆ ಕಟ್ಟಿ ಆ ಲೋನ್ನ 20 years ಎಲ್ಲ ತೊಗೊಂಡೋಗ್ಬೇಡಿ, 10 years ಅಲ್ಲೇ ಕ್ಲಿಯರ್ ಮಾಡಿಬಿಟ್ಟು ನಿಮ್ಮದು ಸ್ಯಾಲ್ರಿ ಜಾಸ್ತಿ ಮಾಡ್ಕೊಳಕ್ಕೆ ಟ್ರೈ ಮಾಡಿ. ಈಗ ಎಷ್ಟು ಬರ್ತಾ ಇದೆ ನಿಮಗೆ? 45K ಬರ್ತಾ ಇದೆಯಲ್ಲ, ಇದನ್ನು ಅಟ್ಲೀಸ್ಟ್ ಒಂದು 60K 70K 90K 1 lakhವರೆಗೂ ಮಾಡೋಕ್ಕೆ ಟ್ರೈ ಮಾಡಿ. ನಿಮಗೆ ಇನ್ಕ್ರಿಮೆಂಟಲ್ ಆಗಿ ನಿಮಗೆ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಅದರಲ್ಲಿ ನೀವು ಇನ್ವೆಸ್ಟ್ ಮಾಡ್ಕೊತ ಹೋಗಿ. ಅದರಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ಮಾಡಿ, SIPನಲ್ಲಿ ಮಾಡ್ತಾ ಹೋಗಿ. ಬಟ್ ನಿಮ್ಮದು ಫ್ಯಾಮಿಲಿನೂ ನೀವು ನೋಡಬೇಕು, ಯಾಕಂದರೆ ನೀವೇ ಹೇಳ್ತಿದ್ದೀರಾ ತುಂಬ ಸ್ಮಾಲ್ ಇದೆ, 4 ಜನ ಅದರಲ್ಲಿ ಇದ್ದೀವಿ ಅಂತ. ನೀವು ಅದನ್ನು ವಾಚ್ ಮಾಡಲೇಬೇಕಲ್ಲ, ಬಿಕಾಸ್ ಫ್ಯಾಮಿಲಿ ಇಸ್ ಎವ್ರಿಥಿಂಗ್. ಬ್ರೋ, ಪ್ಲೀಸ್ ರಿಪ್ಲೈ ಮೈ ಕ್ವಶನ್. ನೀವು ರಿಪ್ಲೈ ಮಾಡಿಲ್ಲ ಅಂದರೆ ಮತ್ತೆ ನಿಮ್ಮ ವೀಡಿಯೋನ ನೋಡಲ್ಲ. ಮೈ ಕ್ವಶನ್ ಈಸ್ ಲಮ್ಸಮ್ ಅಮೌಂಟ್ನ FD ಮಾಡಿ ಮಂತ್ಲಿ ಬರೋ ಇಂಟ್ರೆಸ್ಟ್ನ ಮ್ಯೂಚುವಲ್ ಫಂಡಲ್ಲಿ SIP ಮಾಡಿದ್ರೆ FD ಸೇಫ್, ಮ್ಯೂಚುವಲ್ ಫಂಡ್ ಗ್ರೋ ಆಗುತ್ತೆ. ಇದು ಸರಿನಾ ತಪ್ಪಾ? ಪ್ಲೀಸ್ ಹೇಳಿ. ಬ್ರೋ, ಇದು ಕಂಪ್ಲೀಟ್ಲಿ ತಪ್ಪು, ಈ ಯೋಚನೆನೇ ತಪ್ಪು. ಇದನ್ನು ಯಾವನು ಹೇಳ್ಕೊಟ್ಟಾಗ ಗೊತ್ತಿಲ್ಲ. FD ಇಂದ ಬರೋ ಇಂಟ್ರೆಸ್ಟ್ನ ತಗೊಂಡೋಗಿ SIP ಮಾಡಿ ಅನ್ನೋದು ಕಂಪ್ಲೀಟ್ಲಿ ತಪ್ಪು. ಯಾಕಂದರೆ ಏನು ಯೂಸ್ ಆಗಲ್ಲ, ನೀವೇ ಲೆಕ್ಕ ಮಾಡಿ ನೋಡಿ, ನಿಮ್ಗೇನು ಸಿಗೋದೇ ಇಲ್ಲ. ನಾನು ಆಲ್ರೆಡಿ ಲಾಸ್ಟ್ Q&Aನಲ್ಲಿ ಈ ಕ್ವಶನ್ ತಗೊಂಡಿದ್ದೆ ಅನ್ಸುತ್ತೆ, ಇದೇ ಥರ ಯಾರೋ ಕ್ವಶನ್ ಕೇಳಿದ್ರು. ಅವ್ರಿಗೆ ನಾನು ಸಜೆಸ್ಟ್ ಮಾಡಿದ್ದೆ 30% ಅಟ್ಲೀಸ್ಟ್ ನೀವು ಅದನ್ನು ಈಕ್ವಿಟಿನಲ್ಲಿ ಹಾಕ್ಬಿಡಿ. 30%. ಈಗ ಎಕ್ಸಾಂಪಲ್ ನಿಮ್ಮ ಹತ್ರ 10 ಲಕ್ಷ ರೂಪಾಯಿ ಇದೆ ಅಂದರೆ ಒಂದು 3 ಲಕ್ಷ ರೂಪಾಯಿನ ಮ್ಯೂಚುವಲ್ ಫಂಡಲ್ಲಿ ಹಾಕಿ, ಇನ್ನೊಂದು 7 ಲಕ್ಷನ FDನಲ್ಲಿಡಿ. ಅಥವಾ ಹೋಗ್ತಾ ನಿಮಗೆ ಕಾನ್ಫಿಡೆನ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಮ್ಯೂಚುವಲ್ ಫಂಡ್ ಗ್ರೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ನಿಧಾನಕ್ಕೆ ಒಂದೊಂದೇ ಲಕ್ಷನ ಇದಕ್ಕೆ ಶಿಫ್ಟ್ ಮಾಡ್ತಾ ಬರ್ತೀರಾ. ನಾನು ಹೇಳೋದು ಬೇಡ, ನೀವೇ ಮಾಡ್ತೀರಾ. ಅಟ್ಲೀಸ್ಟ್ ನೀವು 3 ಲಕ್ಷ ತೊಗೊಂಡ್ಬಿಟ್ಟು ಈಕ್ವಿಟಿನಲ್ಲಿ ಫ್ಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಓವರ್ ಎ ಪೀರಿಯಡ್ ಆಫ್ ಟೈಮ್ ನಿಮಗೆ ಗೊತ್ತಾಗುತ್ತೆ ಮಾರ್ಕೆಟ್ ಹೆಂಗೆ ವರ್ಕ್ ಆಗುತ್ತೆ ಅಂತ. ಅವಾಗ ನಿಮ್ಮ ದುಡ್ಡನ್ನು ನೀವು FDನಲ್ಲಿ ಇಡೋಕ್ಕೆ ಬಿಡಲ್ಲ. ಹಂಗಂತ FDನಲ್ಲಿ ಇಡಲೇಬಾರ್ದು ಅಂತೇನಲ್ಲ, FDನಲ್ಲಿ ಇಡಬೇಕು, ಎಮರ್ಜೆನ್ಸಿ ಫಂಡ್ ಇಡಬೇಕು. ನಮಗೇನಾದರೂ 3 ವರ್ಷಕ್ಕೆ ಆ ದುಡ್ಡು ಏನಾದರೂ ಬೇಕಾಗಿದೆ ಅಂದರೆ ಅಂಥ ದುಡ್ಡನ್ನ ಮಾರ್ಕೆಟಿಗೆ ತರಬಾರ್ದು, FDನಲ್ಲಿ ಇಡಬೇಕು. ಅದೆಲ್ಲ ನಿಮಗೂ ಗೊತ್ತಿರುತ್ತೆ. ಬಟ್ ನಿಮ್ಮದು ಲಾಂಗ್ ಟರ್ಮ್ ಗೋಲ್ ಇದೆ ಅಂದರೆ, 10 ವರ್ಷ 15 ವರ್ಷ ಗೋಲ್ ಇದೆ ಅಂದರೆ ಆ ದುಡ್ಡು FDನಲ್ಲಿ ಇರೋದು ನನ್ನ ಪ್ರಕಾರ ಸೇಫ್ ಅಲ್ಲ.
ನಿಮಗೆ ಎಫ್ ಡಿನಲ್ಲಿರೋ ಸೇಫ್ ಅನಿಸುತ್ತೆ, ಬಟ್ ನನ್ನ ಪ್ರಕಾರ ಎಫ್ ಡಿನಲ್ಲಿರೋದು ಲಾಂಗ್ ಟರ್ಮಲ್ಲಿ ಸೇಫ್ ಅಲ್ಲ. ಯಾಕಂದರೆ ನಿಮ್ಗೆ ಆ ದುಡ್ಡಿಂದ ಏನೇನೂ ಸಿಗಲ್ಲ ಲಾಂಗ್ ಟರ್ಮಲ್ಲಿ, ಇನ್ಫ್ಲೇಷನ್ನೇ ತಿಂದ್ಕೊಂಡ್ಬಿಡುತ್ತೆ. 2003-2004ರಲ್ಲಿ ಒಂದು ಮಾರುತಿ ಆಲ್ಟೋ ಕಾರ್ ಪ್ರೈಸ್ ಬಂದ್ಬಿಟ್ಟು 2 ಲಕ್ಷ ಇತ್ತು, 2.20 ಆಗ್ತಿತ್ತು. ಈ 2.20 ನೀವೇನಾದ್ರು ತಗೊಂಡೋಗಿ, ಇಲ್ಲ ನಾನು ಇವಾಗ ಬೈ ಮಾಡಲ್ಲ ಈ ಕಾರ್ನ, ನಾನು ಮುಂದೆ ಇನ್ನು 20 ವರ್ಷ ಆದಮೇಲೆ ಬೈ ಮಾಡ್ತೀನಿ, ಬಿಕಾಸ್ ದುಡ್ಡನ್ನ ಬೆಳೆಸ್ಬಿಡ್ತೀನಿ. ಕಾರ್ ಈಸ್ ಎ ಡಿಪ್ರಿಷಿಯೇಟಿಂಗ್ ಅಸೆಟ್ ಅಲ್ವಾ, ಕಾರು ಡಿಪ್ರಿಷಿಯೇಟಿಂಗ್ ಅಸೆಟ್. ಈಗ ಬೈ ಮಾಡಿಬಿಟ್ರೆ ಕಾರ್ ವ್ಯಾಲ್ಯೂ ಕಮ್ಮಿ ಆಗುತ್ತೆ. ಅದಕ್ಕೆ ನಾನೇನು ಮಾಡ್ತೀನಿ, ಈ ದುಡ್ಡನ್ನ ಎಫ್ ಡಿಲಿ ಇಡ್ತೀನಿ. ಎಫ್ ಡಿಲಿ ಇಟ್ಬಿಟ್ಟು 20 ವರ್ಷ ಬಿಟ್ಬಿಟ್ಟು ನಾನು ಈ ಕಾರ್ನ ತಗೊಂತೀನಿ ಅಂತ ಅನ್ಕೊಂಡಿದ್ದೀರಾ ಅನ್ಕೊಳ್ಳಿ. ಆ ದುಡ್ಡನ್ನ ನೀವೇನಾದರೂ ಎಫ್ ಡಿ ಮಾಡಿದರೆ 20 ವರ್ಷ ಬಿಟ್ಬಿಟ್ಟು 2 ಲಕ್ಷ ಏನಾದರೂ ನೀವು ಅದು 2 ಲಕ್ಷ ತಗೊಂಡೋಗಿ ಎಫ್ ಡಿ ಮಾಡಿದ್ರೆ ನಿಮ್ಮ ಹತ್ರ ಒಂದು 6-6.5 ಲಕ್ಷ ಇರ್ತಾ ಇತ್ತು. ಈಗಿನ ಕಾಲಕ್ಕೆ ಈ 6.5 ಲಕ್ಷಕ್ಕೆ ಯಾವ ಕಾರ್ ಬರುತ್ತೆ? ಅದೇ ಆಲ್ಟೋನೇ ಮತ್ತೆ ನೀವು ಬೈ ಮಾಡೋಕ್ಕಾಗ್ತಾ ಇದೆ. ಅಂದರೆ 20 ವರ್ಷದಿಂದೇನು ನಿಮ್ಮ ಹತ್ರ ಬೈ ಮಾಡೋ ಪವರ್ ಇದ್ದಿದ್ದು ಆಲ್ಟೋನೇ, ಇವತ್ತು ಬೈ ಮಾಡೋ ಪವರ್ ಇರೋದು ಆಲ್ಟೋನೇ. ಅದೇ ನೀವು ತಗೊಂಡೋಗಿ ಯಾವುದೋ ಒಂದು ನಿಫ್ಟಿನಲ್ಲೇ ಇನ್ವೆಸ್ಟ್ ಮಾಡಿದಿರಿ, ಸೇಫೆಸ್ಟ್ ಇನ್ವೆಸ್ಟ್ಮೆಂಟಲ್ಲೇ ಇನ್ವೆಸ್ಟ್ ಮಾಡಿದಿರಿ ಅನ್ಕೊಳ್ಳಿ, ಒಂದು 13-14% ಬಂದಿರುತ್ತೆ ಅನ್ಕೊಳ್ಳಿ. 13-14% ಅಂದರೆ ಒಂದು 25-27 ಲಕ್ಷ ಆಗಿರುತ್ತೆ 20 ವರ್ಷಕ್ಕೆ. ಇವತ್ತು ನೀವು ಯಾವ ಕಾರ್ ಬೈ ಮಾಡ್ಬೋದು? ಕ್ರೆಟಾ ಬೈ ಮಾಡ್ಬೋದು. 15 ಲಕ್ಷ ಕೊಟ್ಟು ಕ್ರೆಟಾ ಬೈ ಮಾಡಿದ್ರು ನಿಮ್ಮ ಹತ್ರ 12-13 ಲಕ್ಷ ಉಳ್ಕೊಳುತ್ತೆ. ಇಲ್ಲ ನಾನು ಮುಂಚಿನ ಥರನೇ ಆಲ್ಟೋನೇ ಬೈ ಮಾಡ್ತೀನಿ ಅಂದರೆ ಆಲ್ಟೋ ಅಥವಾ ಸ್ಯಾಂಟ್ರೋ ಈಗಿನ ಕಾಲದಲ್ಲಿ 7 ಲಕ್ಷಕ್ಕೆಲ್ಲ ಯಾವ ಗಾಡಿ ಬರುತ್ತೆ? ಒಳ್ಳೆ ಗಾಡಿನೇ ಬರುತ್ತೆ. 7 ಲಕ್ಷಕ್ಕೆ ನಾನು ಬೈ ಮಾಡ್ತೀನಿ ಅಂದರೆ ಉಳಿದಿದ್ದೇನು ದುಡ್ಡು ಉಳಿತಲ್ಲ? 20 ಲಕ್ಷ. ಆ 20 ಲಕ್ಷನ ನೀವು ವರ್ಲ್ಡ್ ಟ್ರಿಪ್ ಹೊಡಿಬೋದು, ಇಂಡಿಯಾ ಟ್ರಿಪ್ ಹೊಡಿಬೋದು, ಅಥವಾ ಈ ದುಡ್ಡನ್ನ ಬೇರೆದಕ್ಕೆ ಯೂಸ್ ಮಾಡ್ಕೊಬೋದು. ಈಗ ನೀವು 20 ವರ್ಷಕ್ಕಿನ್ನ ಇವಾಗ ಕಂಪೇರ್ ಮಾಡಿಕೊಂಡ್ರೆ ನೀವು ಉದ್ಧಾರ ಆಗಿದ್ದೀರಾ, ಹಂಗೆ ಇದ್ದೀರಾ? ನೀವೇ ಯೋಚನೆ ಮಾಡಿ. ಯಾವುದೇ ಒಬ್ಬ ವ್ಯಕ್ತಿ ಬೆಳೆದಿದ್ದಾನೆ, ಅವನು ಶ್ರೀಮಂತ ಅಂತ ಹೆಂಗೆ ಅಳಿತಾರೆ ಅಂದರೆ ಅವನ ಹತ್ರ ಖರ್ಚು ಮಾಡೋಕ್ಕೆ ದುಡ್ಡು ಜಾಸ್ತಿ ಇದೆ. ನಿಮ್ಮ ಹತ್ರ 1 ಆಲ್ಟೋ ತಗೊಳಕ್ಕೆ ದುಡ್ಡಿದೆ, ಅವನ ಹತ್ರ 3 ಆಲ್ಟೋ ತಗೊಳಕ್ಕೆ ದುಡ್ಡಿದೆ. 27 ಲಕ್ಷಕ್ಕೆ ಎಷ್ಟು ಆಲ್ಟೋ ತಗೊಳ್ಬೋದು? 4 ತಗೊಳ್ಬೋದು. 4 ತಗೊಳ್ಳೋಷ್ಟು ದುಡ್ಡಿದೆ. ಇವಾಗ ಇವನು ಶ್ರೀಮಂತನ 20 ವರ್ಷದಿಂದೆಗೂ ಇವಾಗ್ಲಿಗೂ ನಿಮ್ಮನ್ನು ಕಂಪೇರ್ ಮಾಡಿದ್ರೆ ನೀವು ಶ್ರೀಮಂತರಾಗಿದ್ದೀರಾ. ಅವತ್ತು ನಿಮ್ಮ ಹತ್ರ ಕಮ್ಮಿ ದುಡ್ಡಿತ್ತು, ಇವತ್ತು ನಿಮ್ಮ ಹತ್ರ ಜಾಸ್ತಿ ದುಡ್ಡಿದೆ, ಇವತ್ತು ನೀವು ಶ್ರೀಮಂತರಾಗಿದ್ದೀರಾ. ಶ್ರೀಮಂತ ಅಂದ ತಕ್ಷಣ ಅದೊಂಥರ ಹೇಟ್ರೇಟ್ ವರ್ಡ್ ಥರ ಯೂಸ್ ಮಾಡಬೇಡಿ. ನಮ್ಮ ಇಂಡಿಯಾದಲ್ಲಿ ಆ ಥರ ಯೂಸ್ ಮಾಡ್ತಾರೆ. ಏನಂದರೆ ಖರ್ಚು ಮಾಡೋಕ್ಕೆ ಸ್ವಲ್ಪ ಜಾಸ್ತಿ ದುಡ್ಡಿದೆ ಈಗ ನನಗೆ, ಹಂಗಂತ ಕಾರೇ ತಗೊಂಡ್ಬೇಡಿ ಅಂತ ಇದು ಅರ್ಥ ಅಲ್ಲ. ನಾನು ಎಕ್ಸಾಂಪಲ್ ಕೊಡ್ತಿರೋದು, ಅವಾಗ ಏನಾದರೂ ನೀವೇ ಅಂದ್ಕೊಂಡ್ಬಿಟ್ಟಿರ್ತೀರ ತಗೊಂಡಲೇ ಇದ್ದಿದ್ರೆ ಇವಾಗ ಏನಾಗ್ತಿತ್ತು ಅಂತ. ಅಂದರೆ ನಿಮ್ಮದು ಪರ್ಚೇಸಿಂಗ್ ಪವರು ಇಂಪ್ರೂವ್ ಆಗಲ್ಲ. ನಿಮ್ಮ ಪರ್ಚೇಸಿಂಗ್ ಪವರ್ ಇಂಪ್ರೂವ್ ಆಗಬೇಕಂದ್ರೆ ನಿಮ್ಮ ದುಡ್ಡು ಇನ್ಫ್ಲೇಷನ್ಗಿನ್ನ ಜಾಸ್ತಿ ಗ್ರೋ ಆಗಬೇಕು. ಇನ್ಫ್ಲೇಷನ್ಗಿನ್ನ ಜಾಸ್ತಿ ಗ್ರೋ ಆಗಿರೋ ಒಂದೇ ಒಂದು ಜಾಗ ಅಂದರೆ ಅದು ಸ್ಟಾಕ್ ಮಾರ್ಕೆಟ್. ರಿಯಲ್ ಎಸ್ಟೇಟ್ ಕೂಡ ಗ್ರೋ ಆಗ್ತಾ ಇಲ್ಲ. ನಾನು ರೀಸೆಂಟ್ಲಿ ಒಂದು ಕ್ವಶನ್ಗೆ ಆನ್ಸರ್ ಮಾಡಿದೆ, ನೀವೇ ನೋಡಿರ್ಬೋದು. ಅದರಲ್ಲಿ ಎಷ್ಟು ಬಂದಿದೆ ರಿಟರ್ನ್? ಅವ್ರಿಗೆ 6-7% CAGR ರಿಟರ್ನ್ ಬಂದಿದೆ. ಬಟ್ ಕ್ಲೀನಾಗಿ ಲೆಕ್ಕ ಮಾಡಿ ಚಾರ್ಜಸ್ ಗೀಜಸ್ ಎಲ್ಲ ಲೆಕ್ಕ ಮಾಡಿ ನೋಡಿದ್ರೆ 4.5% ಬಂದಿದೆ. ಹಂಗಂತ ನಾನು ಎಲ್ಲ ದುಡ್ಡನ್ನು ತಗೊಂಡು ಮಾರ್ಕೆಟಲ್ಲಿ ಹಾಕ್ರಿ ಅಂತ ಹೇಳ್ತಿಲ್ಲ. 20%, 30% ಈ ಥರ ನಿಧಾನಕ್ಕೆ ಇನ್ಕ್ರೀಸ್ ಮಾಡ್ಕೊಂಡು ಹೋಗಿ, ನಿಮಗೆ ಕಾನ್ಫಿಡೆನ್ಸ್ ಬರೋವರೆಗೂ. ನಮಸ್ತೆ ಸರ್, ನಮ್ಮ ಫಾದರು 2022ರಲ್ಲಿ 12 ಲಕ್ಷ ಕೊಟ್ಟು ಒಂದು ಸೈಟ್ ತಗೊಂಡಿದ್ರು. ಈಗ ಅದನ್ನು 15 ಲಕ್ಷಕ್ಕೆ ಸೇಲ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಆ ಅಮೌಂಟ್ನ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಅದರಿಂದ ಲಾಂಗ್ ಟರ್ಮ್ ಪ್ರಾಫಿಟ್ ಆಗುತ್ತಾ? ಫಸ್ಟ್ ಆಫ್ ಆಲು ನೀವು 2022ರಲ್ಲಿ ನೀವು ತಗೊಂಡಿದ್ರೆ ನೀವು ಬಂದ್ಬಿಡಿ CAGR ಕ್ಯಾಲ್ಕುಲೇಟರ್ ಅಂತ ಬರುತ್ತೆ. CAGR ಕ್ಯಾಲ್ಕುಲೇಟರ್ ಅಂತ ಫಿನಾಲಜಿ ಅಂತ ಸರ್ಚ್ ಮಾಡಿ, CAGR ಕ್ಯಾಲ್ಕುಲೇಟರ್ ಬರುತ್ತೆ. ಇಲ್ಲೇನು ಮಾಡಿ, ನೀವು ಎಷ್ಟಕ್ಕೆ ಸೈಡ್ ತಗೊಂಡಿದ್ದಂತ ಎಂಟ್ರಿ ಮಾಡಿ. 12 ಲಕ್ಷ ಎಂಡಿಂಗ್ ವ್ಯಾಲ್ಯೂ ಬಂದ್ಬಿಟ್ಟು ಇವತ್ತು ಎಷ್ಟು ಕೇಳ್ತಾ ಇದ್ದಾರೆ ಅಂತ ಹೇಳ್ತಿದ್ದೀರಾ, ಕೊಡಕ್ಕೆ ಹೋದಾಗ ಎಷ್ಟು ಕೇಳ್ತಾರೋ ಗೊತ್ತಿಲ್ಲ. 15 ಲಕ್ಷ. ಪೀರಿಯಡ್ ಬಂದ್ಬಿಟ್ಟು 3 ವರ್ಷ ಆಗೈತೆ. ಕ್ಯಾಲ್ಕುಲೇಟ್ CAGR ಎಷ್ಟಿದೆ? 7.72% CAGR ವರ್ಕೌಟ್ ಆಗಿದೆ. ಬಟ್ ನೀವು ಇಲ್ಲಿ ಇನ್ನೊಂದು ಕನ್ಸಿಡರ್ ಮಾಡಬೇಕು. ನೀವು 12 ಲಕ್ಷ ಸೈಟ್ ತಗೊಳ್ಬೇಕಂದ್ರೆ ನಿಮಗೆ ರಿಜಿಸ್ಟ್ರೇಷನ್ ಕಾಸ್ಟು ನಮ್ಮ ಕರ್ನಾಟಕದಲ್ಲಿ ಇರೋದು 7.5%. 7.5% ರಿಜಿಸ್ಟ್ರೇಷನ್ ಕಾಸ್ಟ್ ಇದೆ. ಬ್ರೋಕರ್ ಚಾರ್ಜು ಅದು ಇದು ಅಂತೇಳಿ 10% ಅಂತೂ ಹೋಗುತ್ತೆ. 10% ಅಂದರೆ 1,20,000. ಜಸ್ಟ್ ನಾವು 1 ಲಕ್ಷನೇ ಇದಕ್ಕೆ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡ್ರು ನಿಮ್ಮದು ಬೈಯಿಂಗ್ ಕಾಸ್ಟು 12 ಲಕ್ಷ ಆಗಲ್ಲ, 13 ಲಕ್ಷ ಆಗುತ್ತೆ. 13 ಲಕ್ಷಕ್ಕೆ ನೀವು CAGRನ ಚೆಕ್ ಮಾಡಿ ನೋಡಿ, 4.89% CAGR ಸಿಕ್ಕಿದೆ ನಿಮಗೆ ಲಾಸ್ಟ್ 3 ಇಯರ್ಸಲ್ಲಿ. ಸ್ಟಾಕ್ ಮಾರ್ಕೆಟ್ ಇದಕ್ಕಿಂತ ಜಾಸ್ತಿ ಸಿಕ್ಕಿದೆ ಅಲ್ವಾ? ನೀವು ಹಿಸ್ಟ್ರಿನೇ ತೆಗೆದು ನೋಡಿದ್ರು ಸ್ಟಾಕ್ ಮಾರ್ಕೆಟ್ ಸಿಕ್ಕಿದೆ. ಲಾಸ್ಟ್ 1 ಇಯರ್ದೇ ತೆಗೆದು ನೋಡಿ, 2 ಇಯರ್ದೇ ತೆಗೆದು ನೋಡಿ, ನಿಫ್ಟಿ ಎಷ್ಟು % ಮೇಲೆ ಹೋಗಿದೆ? 30% ಮೇಲೆ ಹೋಗಿದೆ ನಿಫ್ಟಿ ಲಾಸ್ಟ್ 2 ಇಯರ್ಸಲ್ಲಿ. ಈಗ ಸಡನ್ಲಿ ಕೆಳಗೆ ಬಂದಿರೋದು ಬಿಟ್ಟು ಹೇಳ್ತಿದ್ದೀನಿ, ಯಾಕಂದರೆ 2022ರಲ್ಲಿ ನಿಫ್ಟಿ 16,000 ಇತ್ತು, 16, 15, 800 ಇತ್ತು. ಇವಾಗ ಎಷ್ಟಿದೆ? ಬಿದ್ದರೂ ಕೂಡ ಇವಾಗ ಎಷ್ಟಿದೆ? ನಿಮ್ಗೇನಾದರೂ ಇನ್ವೆಸ್ಟ್ಮೆಂಟಿಗೆ ಸಜೆಷನ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಇದೆ. ಗೂಗಲ್ ಫಾರ್ಮಲ್ಲಿ ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿ ನಮ್ಮ ಟೀಮ್ ಕಾಲ್ ಮಾಡಿ ನಿಮ್ಗೆ ಹೆಲ್ಪ್ ಮಾಡ್ತಾರೆ.